ನನ್ನ ಹೆಸರು ದಿವ್ಯಾ. ಮನುಷ್ಯನ ಹಣೆಬರಹವನ್ನು ಆ ಭಗವಂತನೇ ಬರೆಯುತ್ತಾನೆ ಎಂದು ಜನರು ಹೇಳುತ್ತಾರೆ. ಆದರೆ ಕೆಲವೊಮ್ಮೆ ಆ ಭಗವಂತ ನನ್ನ ಹಣೆಬರಹವನ್ನು ಚೆನ್ನಾಗಿ ಬರೆದಿಲ್ಲ ಎಂದು ನನಗೆ ಅನಿಸುತ್ತದೆ. ನಾನು ಚಿಕ್ಕವಳಿದ್ದಾಗ ಉಳಿದ ಮಕ್ಕಳಂತೆ ನನಗೇಕೆ ಓಡಲು ಸಾಧ್ಯವಾಗುತ್ತಿಲ್ಲ ಎಂಬುದು ನನಗೆ ಅರ್ಥವೇ ಆಗುತ್ತಿರಲಿಲ್ಲ. ಮೆಟ್ಟಿಲುಗಳನ್ನು ಇಳಿಯುವಾಗ ನನ್ನ ಕಾಲು ಏಕೆ ನಡುಗಲು ಪ್ರಾರಂಭಿಸುತ್ತದೆ ಮತ್ತು ಜನರು ನನ್ನನ್ನು ನೋಡಿ ಮೆಲ್ಲಗೆ ಏಕೆ ಮಾತನಾಡಿಕೊಳ್ಳಲು ಶುರುಮಾಡುತ್ತಾರೆ? ನನ್ನ ತಾಯಿ ಹೇಳುತ್ತಿದ್ದರು, ಆ ಅಪಘಾತದಲ್ಲಿ ನಾನು ನನ್ನ ತಂದೆಯ ಜೊತೆಗೆ ನನ್ನ ಕಾಲಿನ ಶಕ್ತಿಯನ್ನು ಕಳೆದುಕೊಂಡೆ ಎಂದು. ಅಂದು ತಂದೆ ನಮ್ಮನ್ನು ಶಾಶ್ವತವಾಗಿ ಅಗಲಿ ಹೋದರು ಮತ್ತು ಅಂದಿನಿಂದ ನಾನು ಕುಂಟುತ್ತಾ ನಡೆಯಲು ಪ್ರಾರಂಭಿಸಿದೆ. ತಂದೆ ತೀರಿಕೊಂಡ ನಂತರ ಅಮ್ಮ ನನ್ನನ್ನು ಕರೆದುಕೊಂಡು ಮಾವನ ಮನೆಗೆ ಬಂದರು. ಮಾವ ತುಂಬಾ ಒಳ್ಳೆಯವರಾಗಿದ್ದರು. ಅವರು ಎಂದಿಗೂ ನಮಗೆ ನಾವು ಪರಕೀಯರು ಎಂದು ಅನಿಸದಂತೆ ನೋಡಿಕೊಂಡರು. ಆದರೆ ಬಹುಶಃ ಪ್ರತಿ ಮನೆಯಲ್ಲೂ ಯಾರಾದರೂ ಒಬ್ಬರು ಇನ್ನೊಬ್ಬರ ಅಸಹಾಯಕತೆಯನ್ನು ಕಂಡು ಚುಚ್ಚಿ ಮಾತನಾಡುವವರು ಇರುತ್ತಾರೆ, ಮತ್ತು ನಮಗೆ ಅಂತಹ ವ್ಯಕ್ತಿ ನನ್ನ ಅತ್ತೆ, ಮಾಮಿ ಆಗಿದ್ದರು. ಅವರ ದೃಷ್ಟಿಯಲ್ಲಿ ನಮ್ಮಿಬ್ಬರು ತಾಯಿ ಮಗಳು ಈ ಮನೆಗೆ ಒಂದು ಹೊರೆಯಾಗಿದ್ದೆವು. ಬೆಳಿಗ್ಗೆ ಕಣ್ಣು ಬಿಡುತ್ತಿದ್ದಂತೆ ಅವರ ಚುಚ್ಚುಮಾತುಗಳು ಶುರುವಾಗುತ್ತಿದ್ದವು. ಅರೆ, ಈ ಹುಡುಗಿ ಇಷ್ಟೊಂದು ದೊಡ್ಡವಳಾಗಿದ್ದಾಳೆ, ಆದರೆ ಇವಳ ನಡಿಗೆಯನ್ನು ನೋಡಿ. ಗೊತ್ತಿಲ್ಲ ಈ ತಾಯಿ ಮಗಳಿಬ್ಬರೂ ಇನ್ನು ಎಷ್ಟು ದಿನ ಕುಳಿತು ತಿನ್ನುತ್ತಾರೋ. ಮತ್ತೆ ಮೇಲಾಗಿ ಈ ಕುಂಟಿ ಹುಡುಗಿ ಇವಳಂತೂ ನಮ್ಮ ತಲೆಯನ್ನೇ ಕೆಡಿಸಿದ್ದಾಳೆ. ಮೊದಮೊದಲು ಈ ಮಾತುಗಳನ್ನು ಕೇಳಿ ನಾನು ಅಳುತ್ತಿದ್ದೆ, ತುಂಬಾ ಅಳುತ್ತಿದ್ದೆ. ಆದರೆ ನಿಧಾನವಾಗಿ ಬಹುಶಃ ನನ್ನ ಕಣ್ಣುಗಳಿಗೂ ಅರ್ಥವಾಯಿತು ಏನೆಂದರೆ ಈ ಮನೆಯಲ್ಲಿ ಕಣ್ಣೀರಿಗೆ ಯಾವುದೇ ಬೆಲೆಯಿಲ್ಲ ಎಂದು. ನನ್ನ ಅತ್ತೆಗೂ ಒಬ್ಬಳು ಮಗಳಿದ್ದಳು. ಅವಳು ನನ್ನದೇ ವಯಸ್ಸಿನವಳಾಗಿದ್ದಳು. ನಾವಿಬ್ಬರೂ ಒಂದೇ ಶಾಲೆಯಲ್ಲಿ ಓಡುತ್ತಿದ್ದೆವು. ಆದರೆ ನಮ್ಮಿಬ್ಬರ ಜೀವನದಲ್ಲಿ ಆಕಾಶಭೂಮಿಯಷ್ಟೇ ವ್ಯತ್ಯಾಸವಿತ್ತು. ಎಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಮಾಯರಾಗೆ ಹೊಸ ಬಟ್ಟೆಗಳನ್ನು ತರಲಾಗುತ್ತಿತ್ತೋ ಅಲ್ಲಿ ನನಗೆ ಅವಳ ಹಳೆಯ ಉಡುಪುಗಳು ಸಿಗುತ್ತಿದ್ದವು. ಅವಳು ಕೆಳಗೆ ಬಿದ್ದರೆ ಇಡೀ ಮನೆ ಗಾಬರಿಯಾಗಿ ಆತಂಕಕ್ಕೊಳಗಾಗುತ್ತಿತ್ತು. ಅದೇ ನನ್ನ ನೋವಿಗೆ ಜನರು ಹೇಳುತ್ತಿದ್ದರು, ಅರೆ, ಇವಳಿಗೆ ಇದು ಅಭ್ಯಾಸವಾಗಿ ಹೋಗಿದೆ. ಯಾವಾಗಲೂ ಇವಳದ್ದೇ ಇದೊಂದು ನಾಟಕ. ಕೆಲವೊಮ್ಮೆ ರಾತ್ರಿ ನಾನು ಗುಟ್ಟಾಗಿ ನನ್ನ ಡೊಂಕಾದ ಕಾಲನ್ನು ಮುಟ್ಟಿ ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ನನ್ನಷ್ಟಕ್ಕೆ ಕೇಳಿಕೊಳ್ಳುತ್ತಿದ್ದೆ. ನಾನು ಈ ರೀತಿ ಇರದೇ ಇದ್ದಿದ್ದರೆ ನನ್ನ ಅತ್ತೆ ನನ್ನನ್ನು ಸ್ವಲ್ಪವಾದರೂ ಪ್ರೀತಿಸುತ್ತಿದ್ದರಾ? ಆದರೆ ಆ ಪ್ರಶ್ನೆಗೆ ಉತ್ತರ ಬಹುಶಃ ಆ ಭಗವಂತನೂ ನೀಡಲು ಬಯಸುತ್ತಿರಲಿಲ್ಲ. ಅಂದೂ ಕೂಡ ಬೇರೆ ದಿನಗಳಂತೆಯೇ ನನ್ನ ಬೆಳಿಗ್ಗೆ ಅತ್ತೆಯ ಜೋರಾದ ಧ್ವನಿಯಿಂದಲೇ ಪ್ರಾರಂಭವಾಗಿತ್ತು. ದಿವ್ಯಾ, ಇಷ್ಟೊಂದು ತಡವಾಗುವವರೆಗೂ ಮಲಗಿರುತ್ತೀಯಾ ನೀನು? ಈಗ ಹಿಟ್ಟು ಕೂಡ ಕಲಸಬೇಕು ಮತ್ತು ನನ್ನ ಮಗಳು ಮಾಯರಾಳ ಟಿಫಿನ್ ಕೂಡ ಪ್ಯಾಕ್ ಮಾಡಬೇಕು. ಅವರ ಧ್ವನಿ ಕೇಳಿ ನಾನು ಒಂದೇ ಸಮನೆ ಬೆಚ್ಚಿಯೆದ್ದೆ. ಕಾಲು ಕೆಳಗೆ ಇಡುತ್ತಿದ್ದಂತೆ ಯಾವಾಗಲೂ ಆಗುವ ಹಾಗೆ ಸಣ್ಣದಾಗಿ ನೋವಾಯಿತು. ಆದರೆ ಈಗ ಆ ನೋವು ಅಭ್ಯಾಸವಾಗಿ ಹೋಗಿತ್ತು. ನಾನು ಬೇಗನೆ ನನ್ನ ದುಪಟ್ಟಾವನ್ನು ಸರಿಪಡಿಸಿಕೊಂಡು ಅಡುಗೆ ಮನೆಗೆ ಹೋದೆ. ನನ್ನ ಅಮ್ಮ ಅದಾಗಲೇ ಅಲ್ಲಿ ನಿಂತಿದ್ದರು. ಸುಮ್ಮನೆ ತರಕಾರಿ ಹೆಚ್ಚುತ್ತಿದ್ದರು. ಅವರ ಮುಖದಲ್ಲಿ ಅದೇ ಆಯಾಸವಿತ್ತು. ಅದನ್ನು ನಾನು ಕಳೆದ ಹಲವು ವರ್ಷಗಳಿಂದ ಪ್ರತಿ ಬೆಳಿಗ್ಗೆ ಅವರ ಮುಖದಲ್ಲಿ ನೋಡುತ್ತಿದ್ದೆ. ಅವರು ಮೆಲ್ಲಗೆ ನನ್ನ ಕಡೆಗೆ ನೋಡಿದರು. ನಿಧಾನವಾಗಿ ನಡೆ ಮಗಳೇ, ಬೀಳಬೇಡ. ಇದಕ್ಕೆ ನಾನು ಕೇವಲ ಸಣ್ಣದಾಗಿ ಮುಗುಳ್ನಕ್ಕೆ ಬೀರಿದೆ, ಏಕೆಂದರೆ ನಾವಿಬ್ಬರೂ ಅರಿತಿದ್ದೆವು, ಈ ಮನೆಯಲ್ಲಿ ಬೀಳುವ ಅನುಮತಿ ಕೇವಲ ದೇಹಕ್ಕಿತ್ತೇ ಹೊರತು ನಮ್ಮ ಹೃದಯಕ್ಕಲ್ಲ. ನಂತರ ನಾನು ಹಿಟ್ಟು ಕಲಸಲು ಪ್ರಾರಂಭಿಸಿದೆ. ಅಷ್ಟರಲ್ಲೇ ಮಾಯರಾ ಕೈಯಲ್ಲಿ ಫೋನ್ ಹಿಡಿದುಕೊಂಡು ಅಡುಗೆ ಮನೆಗೆ ಬಂದಳು. ಮಮ್ಮಿ, ಇಂದು ನಾನು ಶಾಲೆಗೆ ಬೇಗ ಹೋಗಬೇಕು. ಟೀಚರ್ ನನ್ನನ್ನು ಬೇಗ ಕರೆದಿದ್ದಾರೆ. ಅತ್ತೆ ತಕ್ಷಣವೇ ಅವಳ ಬಳಿಗೆ ಹೋದರು. ಸರಿ ಆಯ್ತು ಕಂದ, ನೀನು ಕುಳಿತುಕೋ. ನಾನು ನಿನಗಾಗಿ ಉಪಹಾರ ಮಾಡಿಸುತ್ತೇನೆ. ನಂತರ ಅವರು ನನ್ನ ಕಡೆಗೆ ಕೆರಳಿ ನೋಡಿ, ಮತ್ತೆ ನೀನು ಕೈಬೇಗ ನಡೆಸು. ಪ್ರತಿ ಕೆಲಸದಲ್ಲೂ ಕೇವಲ ಸೋಮಾರಿತನವೇ ತುಂಬಿಕೊಂಡಿದೆ ಎಂದರು ಮತ್ತು ನಾನು ಏನನ್ನೂ ಹೇಳದೆ ತಲೆ ತಗ್ಗಿಸಿದೆ. ಮಾಯರಾ ನನ್ನನ್ನು ಮೇಲಿನಿಂದ ಕೆಳಗಿನವರೆಗೆ ನೋಡಿ ತುಟಿ ಕಚ್ಚಿ ನಗಲು ತೊಡಗಿದಳು. ಮಮ್ಮಿ, ಇವಳಿಗೆ ಶಾಲೆಗೆ ಹೋಗಬೇಡ ಎಂದು ಹೇಳಿ. ಎಲ್ಲರೂ ಇವಳನ್ನು ನನ್ನ ಸುತ್ತಮುತ್ತ ನಿಂತಿರುವುದನ್ನು ನೋಡಿದಾಗ ನನ್ನದು ಕೂಡ ಅಪಹಾಸ್ಯವಾಗುತ್ತದೆ. ಅವಳ ಮಾತನ್ನು ಕೇಳಿ ನನ್ನ ಕೈಗಳು ಒಂದು ಕ್ಷಣ ನಿಂತು ಹೋದವು. ಅಮ್ಮ ತಕ್ಷಣವೇ ಮಾಯರಾಳನ್ನು ನೋಡಿದರು. ಬಹುಶಃ ಅವರಿಗೆ ಬೇಸರವಾಗಿತ್ತು. ಆದರೆ ಅವರು ಏನನ್ನೂ ಮಾತನಾಡಲಿಲ್ಲ, ಏಕೆಂದರೆ ಈ ಮನೆಯಲ್ಲಿ ಅವರ ಧ್ವನಿ ಎಷ್ಟು ಅಡಗಿಹೋಗಿತ್ತೋ ಅಷ್ಟೇ ಅವರ ಜೀವನವೂ ಕೂಡ ಅಡಗಿಹೋಗಿತ್ತು. ಅತ್ತೆ ಈ ಮಾತಿಗೆ ಖಂಡಿತವಾಗಿಯೂ ಮಾತನಾಡಿದರು. ಅವಳು ತಪ್ಪು ಏನು ಹೇಳಿದಳು? ಅರ್ಧ ಸಮಯ ಇವಳಿಗೆ ನಡೆಯುವುದರಲ್ಲೇ ಕಳೆದು ಹೋಗುತ್ತದೆ. ನನ್ನೊಳಗೆ ಏನೋ ಚುಚ್ಚಿದಂತಾಯಿತು.
ಆದರೂ ನನ್ನನ್ನು ಸಂಭಾಳಿಸಿಕೊಂಡು ಶಾಲೆಗೆ ಹೋಗುವುದು ನನಗೆ ಇಷ್ಟ ಎಂದು ಹೇಳಿದೆ. ಅಲ್ಲೂ ಕೂಡ ಜನರು ಮಾತನಾಡಿಕೊಳ್ಳುತ್ತಾರೆ, ನನ್ನನ್ನು ನೋಡಿ ಹಾಸ್ಯ ಮಾಡುತ್ತಾರೆ. ಆದರೆ ಆದಾಗ್ಯೂ ಅದು ಮನೆಗಿಂತ ಎಷ್ಟೋ ಮೇಲಾಗಿತ್ತು. ಏಕೆಂದರೆ ಅಲ್ಲಿ ಕನಿಷ್ಠ ಪಕ್ಷ ಕೆಲವು ಗಂಟೆಗಳ ಕಾಲನಾದರೂ ನನಗೆ ನನ್ನ ಜೀವನ ಕೇವಲ ಚುಚ್ಚುಮಾತುಗಳ ಸುತ್ತಲೇ ಸುತ್ತುತ್ತಿಲ್ಲ ಎಂದು ಅನಿಸುತ್ತಿತ್ತು. ನಾನು ಟಿಫಿನ್ ಪ್ಯಾಕ್ ಮಾಡುತ್ತಲೇ ಇದ್ದೆ. ಇದ್ದಕ್ಕಿದ್ದಂತೆ ನನ್ನ ಕಾಲು ಸ್ವಲ್ಪ ಮಡಚಿಕೊಂಡಿತು ಮತ್ತು ಸ್ಟೀಲ್ ಡಬ್ಬಿ ಕೈಯಿಂದ ತಪ್ಪಿ ಕೆಳಗೆ ಬಿದ್ದಿತು. ಶಬ್ದವಾಗುತ್ತಿದ್ದಂತೆ ಅತ್ತೆ ಕೋಪದಿಂದ ಬಂದರು. ಒಂದು ಕೆಲಸವು ನಿನ್ನಿಂದ ಸರಿಯಾಗಿ ಆಗುವುದಿಲ್ಲ. ನಾನು ತಕ್ಷಣ ಕೆಳಗೆ ಬಾಗಿ ಡಬ್ಬಿಯನ್ನು ಎತ್ತಲು ತೊಡಗಿದೆ. ಸಾರಿ ಅತ್ತೆ, ನನ್ನಿಂದ ತಿಳಿಯದೆ ಬಿದ್ದು ಹೋಯಿತು. ಇನ್ನು ನನ್ನ ಮಾತು ಪೂರ್ತಿಯಾಗಿರಲೇ ಇಲ್ಲ. ಅಷ್ಟರಲ್ಲೇ ಅವರು ನನ್ನ ಕೈಯಿಂದ ಡಬ್ಬಿಯನ್ನು ಜುಗ್ಗನೆ ಕಿತ್ತುಕೊಂಡರು. ತಪ್ಪು, ನಿನ್ನ ಇಡೀ ಜೀವನವೇ ಒಂದು ತಪ್ಪಾಗಿದೆ. ಅಡುಗೆಮನೆಯಲ್ಲಿ ಇದ್ದಕ್ಕಿದ್ದಂತೆ ಸ್ಮಶಾನ ಮೌನ ಆವರಿಸಿತು. ಅಮ್ಮನ ಮುಖವು ಸಪ್ಪಗಾಗಿತ್ತು ಮತ್ತು ಮಾಯರ ಸುಮ್ಮನೆ ನಿಂತು ತನ್ನ ಫೋನ್ ಬಳಸುತ್ತಿದ್ದಳು. ಇದೆಲ್ಲವೂ ಅವಳಿಗೆ ತೀರ ಸಾಮಾನ್ಯ ವಿಷಯ ಎನ್ನುವಂತೆ. ಮತ್ತು ನಾನು ಕೇವಲ ಕೆಳಗಿನ ನೆಲವನ್ನು ನೋಡುತ್ತಾ ಉಳಿದುಬಿಟ್ಟೆ. ಏಕೆಂದರೆ ಕೆಲವು ಮಾತುಗಳು ಮನುಷ್ಯನ ಕಿವಿಗಳಿಗೆ ಅಲ್ಲ, ನೇರವಾಗಿ ಹೃದಯಕ್ಕೆ ಹೋಗಿ ನಾಟುತ್ತವೆ. ನನ್ನ ಹೃದಯ ತುಂಬಾ ಆಡುತ್ತಿತ್ತು. ಆದರೆ ನಾನು ಯಾರಿಗೆ ತಾನೇ ಏನು ಹೇಳಲಿ? ಸಮಯ ನಿಧಾನವಾಗಿ ಕಳೆಯುತ್ತಾ ಹೋಯಿತು. ನೋಡುತ್ತಿದ್ದಂತೆ ನಾನು ಮತ್ತು ಮಾಯರ ಇಬ್ಬರೂ ದೊಡ್ಡವರಾದೆವು. ಈಗ ನಾವು ಶಾಲೆಗಲ್ಲ, ಕಾಲೇಜಿಗೆ ಹೋಗುತ್ತಿದ್ದೆವು. ಮಾಯರ ಮೊದಲಿಗಿಂತಲೂ ಹೆಚ್ಚು ಸುಂದರಿಯಾಗಿದ್ದಳು. ಅತ್ತೆ ಮಾಮಿ ಪ್ರತಿಯೊಬ್ಬರ ಮುಂದೆಯೂ ಅವಳನ್ನು ಅತಿಯಾಗಿ ಹೊಗಳುತ್ತಿದ್ದರು. ಕೆಲವೊಮ್ಮೆ ಅವಳ ಉದ್ದನೆಯ ಕೂದಲಿನ ಬಗ್ಗೆ ಮಾತನಾಡುತ್ತಿದ್ದರು, ಇನ್ನು ಕೆಲವೊಮ್ಮೆ ಅವಳ ಬಣ್ಣದ ಬಗ್ಗೆ ಅಥವಾ ಅವಳ ನಖರಾಗಳ ಬಗ್ಗೆ ಹೇಳುತ್ತಿದ್ದರು. ಮತ್ತು ನಂತರ ಯಾವಾಗಲೂ ಇದ್ದಂತೆ ಅವರ ದೃಷ್ಟಿ ಕೊನೆಯಲ್ಲಿ ನನ್ನ ಮೇಲೆ ಬಂದು ನಿಲ್ಲುತ್ತಿತ್ತು. ಒಂದು ನನ್ನ ಮಗಳು, ಮತ್ತೊಂದು ಇವಳು. ಅವರ ಆ ಅರ್ಧ ಮಾತು ಕೂಡ ಇಡೀ ಕಥೆಯನ್ನು ಹೇಳಿಬಿಡುತ್ತಿತ್ತು. ಅವರು ನೇರವಾಗಿ ಹೇಳದಿದ್ದರೂ ಎಲ್ಲವನ್ನೂ ಹೇಳಿದಂತಾಗುತ್ತಿತ್ತು. ನಾನು ಈಗ ಮೊದಲಿಗಿಂತ ಸ್ವಲ್ಪ ಚೆನ್ನಾಗಿ ನಡೆಯಲು ಪ್ರಾರಂಭಿಸಿದ್ದೆ, ಆದರೆ ನನ್ನ ಕಾಲಿನ ವ್ಯತ್ಯಾಸವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಡೆಯುವಾಗ ಸಣ್ಣದಾಗಿ ಕುಂಟುವುದು ಇಂದಿಗೂ ಇತ್ತು ಮತ್ತು ಬಹುಶಃ ಅದೇ ನನ್ನ ಗುರುತಾಗಿಬಿಟ್ಟಿತ್ತು. ಅತ್ತೆಗೆ ನನ್ನ ಪ್ರತಿಯೊಂದು ಉಪಸ್ಥಿತಿಯೂ ಚುಚ್ಚುತ್ತಿತ್ತು. ವಿಶೇಷವಾಗಿ ಮನೆಯಲ್ಲಿ ಯಾರಾದರೂ ಅತಿಥಿಗಳು ಬಂದಾಗಲಂತೂ ತೀರಾ ಹೆಚ್ಚಾಗುತ್ತಿತ್ತು. ನಾನು ಜನರ ಮುಂದೆ ಅವಮಾನಕ್ಕೊಳಗಾಗಬೇಕು ಎಂದು ಅವರು ಯಾವಾಗಲೂ ಬಯಸುತ್ತಿದ್ದರು ಮತ್ತು ಅದಕ್ಕಾಗಿ ಪ್ರಯತ್ನಿಸುತ್ತಿದ್ದರು. ಕೆಲವೊಮ್ಮೆ ನನ್ನನ್ನು ಅಡುಗೆಮನೆಗೆ ಕಳುಹಿಸಿಬಿಡುತ್ತಿದ್ದರು, ಇನ್ನು ಕೆಲವೊಮ್ಮೆ ಅತಿಥಿಗಳ ಮುಂದೆ ನನ್ನನ್ನು ವಿನಾಕಾರಣ ಬೈಯುತ್ತಿದ್ದರು. ಹೃದಯಕ್ಕೆ ನಾಟಿದ ಚುಚ್ಚುಮಾತುಗಳು. ಒಂದು ದಿನ ಅವರ ಕಡೆಯ ಸಂಬಂಧಿಯೊಬ್ಬರು ಮನೆಗೆ ಬಂದಿದ್ದರು. ನಾನು ಚಹಾ ಕೊಟ್ಟು ವಾಪಸ್ ತಿರುಗುತ್ತಿದ್ದೆ. ಅಷ್ಟರಲ್ಲೇ ಅವರು ಮೆಲ್ಲಗೆ ಕೇಳಿದರು, ಅರೆ, ಈ ಹುಡುಗಿ ಯಾರು ಎಂದು. ಅದಕ್ಕೆ ಅತ್ತೆ ಅವರಿಗೆ ಸಣ್ಣದಾಗಿ ಆದರೆ ಚುಚ್ಚುವ ಧ್ವನಿಯಲ್ಲಿ ಉತ್ತರಿಸಿದರು, ನನ್ನ ನಾದಿನಿಯ ಮಗಳು. ಬಾಲ್ಯದಲ್ಲಿ ಅಪಘಾತವಾಗಿತ್ತಲ್ಲವೇ, ಅಂದಿನಿಂದ ಇವಳು ಹೀಗೆಯೇ ಇದ್ದಾಳೆ. ನಾನು ಕೇವಲ ಸುಮ್ಮನೆ ಅಲ್ಲಿಂದ ಹೊರಟು ಹೋದೆ. ಆದರೆ ಹಿಂದಿನಿಂದ ಬರುತ್ತಿದ್ದ ಅವರ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು, ಅಚ್ಛಾ, ಇವಳ ಕಾಲು ಅಂದಿನಿಂದಲೇ ಹೀಗಿದ್ದರೆ ಇವಳ ಮದುವೆ ತಾನೇ ಹೇಗೆ ಆಗುತ್ತದೆ? ಮತ್ತು ನಂತರ ಅತ್ತೆಯ ಆ ಉತ್ತರ ಬಂದಿತು, ಅದನ್ನು ಬಹುಶಃ ಅವರು ಮನಸ್ಸಾರ ನಂಬಿದ್ದರು. ಅವರು ಸಣ್ಣದಾಗಿ ನಗುತ್ತಾ ಹೇಳಿದರು, ಅರೆ, ಇಂತಹ ಹುಡುಗಿಯರನ್ನು ಈ ದಿನಗಳಲ್ಲಿ ಯಾರು ತಾನೇ ಒಪ್ಪಿಕೊಳ್ಳುತ್ತಾರೆ? ಅರೆ, ಇವಳ ಜೀವನ ಹೇಗೋ ಒಂದು ರೀತಿಯಲ್ಲಿ ಕಳೆದು ಹೋದರೆ ಸಾಕು, ಅದೇ ದೊಡ್ಡ ವಿಷಯ. ಅಂದು ಏಕೋ ಗೊತ್ತಿಲ್ಲ, ನನ್ನ ಹೆಜ್ಜೆಗಳು ಕೋಣೆಯನ್ನು ತಲುಪುವಷ್ಟರಲ್ಲಿ ಸಹಕರಿಸದೆ ಸುಸ್ತಾಗಿದ್ದವು. ನಾನು ಮೆಲ್ಲಗೆ ಹಾಸಿಗೆಯ ಮೇಲೆ ಕುಳಿತು ನನ್ನ ಡೊಂಕಾದ ಕಾಲನ್ನು ನೋಡತೊಡಗಿದೆ. ಕೆಲವೊಮ್ಮೆ ನನಗೆ ನಿಜವಾಗಿಯೂ ಅನಿಸಲು ಪ್ರಾರಂಭಿಸಿತ್ತು, ಬಹುಶಃ ಅತ್ತೆ ಹೇಳುವುದು ಸರಿಯೇ ಇರಬಹುದು ಎಂದು. ಬಹುಶಃ ಕೆಲವು ಜನರು ಪ್ರೀತಿ ಅಥವಾ ಆತ್ಮೀಯತೆಗಾಗಿ ಹುಟ್ಟಿಯೇ ಇರುವುದಿಲ್ಲ. ಆ ರಾತ್ರಿ ನಾನು ಮಹಡಿಯ ಛಾವಣಿಯ ಮೇಲೆ ಒಬ್ಬಳೇ ಕುಳಿತಿದ್ದೆ ಮತ್ತು ಅತ್ತೆ ಹಾಗೂ ಅವರ ಸ್ನೇಹಿತೆಯ ಮಾತುಗಳು ಇಂದಿಗೂ ನನ್ನ ಕಿವಿಗಳಲ್ಲಿ ಮೊಳಗುತ್ತಿದ್ದವು. ನಾನಂತೂ ಮಾಯರಾಗೆ ಯಾವುದಾದರೂ ದೊಡ್ಡ ಮನೆಯ ಸಂಬಂಧವನ್ನೇ ಬಯಸುತ್ತೇನೆ. ಹುಡುಗ ಒಳ್ಳೆಯ ಕೆಲಸದಲ್ಲಿರಬೇಕು, ಮನೆತನವೂ ದೊಡ್ಡದಾಗಿರಬೇಕು, ಇದರಿಂದ ನನ್ನ ಮಗಳು ಅಲ್ಲಿಗೆ ಹೋಗಿ ಮಹಾರಾಣಿಯಂತೆ ಆಳಬಹುದು. ನಂತರ ಹಠಾತ್ತನೆ ಅವರ ಧ್ವನಿ ಕಡಿಮೆಯಾಯಿತು ಮತ್ತು ಮತ್ತೆ ಈ ದಿವ್ಯ. ಸ್ವಲ್ಪ ಸಮಯ ತಡೆದು ಅವರು ಹೇಳಿದ್ದರು, ಇವಳಿಗೆ ಯಾವುದಾದರೂ ಸಾಮಾನ್ಯ ಬಡ ಕುಟುಂಬ ಸಿಕ್ಕರೂ ಅದೇ ಸಾಕು. ನಾನಂತೂ ದೇವರಿಗೆ ಧನ್ಯವಾದ ಹೇಳುತ್ತೇನೆ. ನನ್ನ ಕಣ್ಣುಗಳು ತಾನಾಗಿಯೇ ತುಂಬಿ ಬಂದವು. ಏಕೋ ಗೊತ್ತಿಲ್ಲ, ಜನರು ನನ್ನನ್ನು ಇಷ್ಟಪಡುವುದಿಲ್ಲ ಎಂಬ ನೋವು ನನಗಿರಲಿಲ್ಲ.
ಆದರೆ ನಾನು ಯಾರನ್ನೂ ನನ್ನವರೆಂದು ಭಾವಿಸಿದ್ದೆನೋ ಅವರೇ ನನ್ನನ್ನು ಎಂದಿಗೂ ಯಾವುದಕ್ಕೂ ಲಾಯಕ್ಕಿಲ್ಲದವಳು ಎಂದು ಪರಿಗಣಿಸಿದ್ದರಲ್ಲ ಎಂಬ ನೋವು ನನಗಿತ್ತು. ಜೀವನದಲ್ಲಿ ವೇದಾಂತ್ನ ಪ್ರವೇಶ. ನಂತರ ಕಾಲೇಜಿನ ಕೊನೆಯ ವರ್ಷದಲ್ಲಿ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಅಂತಹ ಒಬ್ಬ ವ್ಯಕ್ತಿ ಬಂದನು. ಅವನು ನನ್ನನ್ನು ನೋಡಿ ಮುಖ ತಿರುಗಿಸಲಿಲ್ಲ. ಅವನ ಹೆಸರು ವೇದಾಂತ್ ಎಂದಾಗಿತ್ತು. ಅವನು ನಮ್ಮದೇ ಕಾಲೇಜಿನಲ್ಲಿದ್ದನು. ಶಾಂತ ಸ್ವಭಾವದ, ಕಡಿಮೆ ಮಾತನಾಡುವ ಹುಡುಗ. ಆದರೆ ಏಕೋ ಗೊತ್ತಿಲ್ಲ, ಅವನ ಕಣ್ಣುಗಳು ಹೆಚ್ಚಾಗಿ ನನ್ನನ್ನೇ ಹುಡುಕುತ್ತಿದ್ದವು. ಆರಂಭದಲ್ಲಿ ನಾನು ಈ ವಿಷಯಕ್ಕೆ ಅಷ್ಟಾಗಿ ಗಮನ ಕೊಡಲಿಲ್ಲ. ಬಹುಶಃ ಇದು ನನ್ನ ಭ್ರಮೆ ಇರಬಹುದು ಎಂದು ನನಗೆ ಅನಿಸುತ್ತಿತ್ತು. ಯಾವ ಹುಡುಗ ತಾನೇ ನನ್ನನ್ನು ಏಕೆ ಇಷ್ಟಪಡುತ್ತಾನೆ? ಆದರೆ ನಿಧಾನವಾಗಿ ನನಗೆ ಅರಿವಾಗಲು ಪ್ರಾರಂಭಿಸಿತು, ವೇದಾಂತ್ ಉಳಿದ ಜನರಂತೆ ಖಂಡಿತ ಇರಲಿಲ್ಲ ಎಂದು. ನಾನು ಮೆಟ್ಟಿಲುಗಳನ್ನು ನಿಧಾನವಾಗಿ ಇಳಿಯುವಾಗ ಅವನು ಯಾವುದೇ ಉಪಕಾರ ತೋರಿಸದೆಯೇ ನನಗಾಗಿ ದಾರಿಯನ್ನು ಬಿಟ್ಟುಕೊಡುತ್ತಿದ್ದನು. ಇಡೀ ಕ್ಲಾಸ್ ಪ್ರಾಜೆಕ್ಟ್ಗಾಗಿ ಜೋಡಿಗಳನ್ನು ಮಾಡುವಾಗ ಮತ್ತು ಯಾರೂ ನನ್ನೊಂದಿಗೆ ಕೆಲಸ ಮಾಡಲು ಇಷ್ಟಪಡದಿದ್ದಾಗ ಅವನು ಎಲ್ಲರಿಗಿಂತ ಮುಂಚಿತವಾಗಿ ನನ್ನ ಹೆಸರನ್ನು ಹೇಳುತ್ತಿದ್ದನು. ಮತ್ತು ಎಲ್ಲಕ್ಕಿಂತ ವಿಚಿತ್ರವಾದ ವಿಷಯವೆಂದರೆ ಇಡೀ ಪ್ರಪಂಚವು ನನ್ನ ಕಾಲನ್ನು ಯಾವ ದೃಷ್ಟಿಯಿಂದ ನೋಡುತ್ತಿತ್ತೋ ಅವನು ಎಂದಿಗೂ ಆ ದೃಷ್ಟಿಯಿಂದ ನೋಡಲೇ ಇಲ್ಲ. ಗ್ರಂಥಾಲಯದ ಆ ಅನಿರೀಕ್ಷಿತ ಕ್ಷಣ. ನಂತರ ಒಂದು ದಿನ ಕಾಲೇಜಿನ ಗ್ರಂಥಾಲಯ ಲೈಬ್ರರಿ ಬಹುತೇಕ ಖಾಲಿಯಾಗಿತ್ತು. ನಾನು ಪುಸ್ತಕಗಳನ್ನು ಮರಳಿ ಇಡುತ್ತಿದ್ದೆ. ಅಷ್ಟರಲ್ಲೇ ವೇದಾಂತ್ ನನ್ನ ಮುಂದೆ ಬಂದು ನಿಂತುಕೊಂಡನು. ಅವನ ಮುಖದಲ್ಲಿ ಸಣ್ಣದೊಂದು ಆತಂಕವಿತ್ತು. ದಿವ್ಯಾ, ನಾನು ನಿನ್ನೊಂದಿಗೆ ಏನೋ ಮಾತನಾಡಬೇಕಿತ್ತು. ನಾನು ತಿರುಗಿ ಅವನನ್ನು ನೋಡಿದೆ. ಹೇಳಿ, ಏನು ಮಾತನಾಡಬೇಕಿತ್ತು? ಅವನು ಕೆಲವು ಕ್ಷಣಗಳ ಕಾಲ ನನ್ನ ಕಣ್ಣುಗಳನ್ನು ನೋಡಿದನು. ನಂತರ ಮೆಲ್ಲಗೆ ಹೇಳಿದನು, ನಾನು ನಿನ್ನನ್ನು ಇಷ್ಟಪಡುತ್ತೇನೆ. ನನ್ನ ಕೈಗಳು ಅಲ್ಲೇ ನಿಂತು ಹೋದವು. ಕೆಲವು ಸೆಕೆಂಡುಗಳ ಕಾಲ ನನಗೆ ಅನಿಸಿತು, ಬಹುಶಃ ನಾನು ಏನೋ ತಪ್ಪಾಗಿ ಕೇಳಿಸಿಕೊಂಡಿದ್ದೇನೆ ಎಂದು. ನಾನು ಸಣ್ಣದಾಗಿ ನಕ್ಕೆ. ಆದರೆ ಆ ನಗು ಒಳಗಿನಿಂದ ಒಡೆದು ಹೋಗಿತ್ತು. ನೀವು ತಮಾಷೆ ಮಾಡುತ್ತಿದ್ದೀರಲ್ಲವೇ? ಇಲ್ಲ, ನಾನು ತಮಾಷೆ ಮಾಡುತ್ತಿಲ್ಲ. ಅವನ ಧ್ವನಿ ತೀರಾ ಸ್ಪಷ್ಟವಾಗಿತ್ತು. ನಾನು ನಿಜ ಹೇಳುತ್ತಿದ್ದೇನೆ ದಿವ್ಯಾ. ನನ್ನ ಕಣ್ಣುಗಳು ತಾನಾಗಿಯೇ ಕೆಳಗೆ ಸರಿದವು. ನೀವು ಬಹುಶಃ ನನ್ನನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಅವನು ತಕ್ಷಣವೇ ಹೇಳಿದನು, ನನಗೆ ಎಲ್ಲವೂ ಗೊತ್ತು. ನೀನು ಉಳಿದವರಿಗಿಂತ ವಿಭಿನ್ನವಾಗಿದ್ದೀಯಾ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ನಾನು ಮೊದಲ ಬಾರಿಗೆ ಸ್ವಲ್ಪ ಕಠಿಣವಾಗಿ ಅವನ ಕಡೆಗೆ ನೋಡಿದೆ. ಹೌದು, ನಾನು ವಿಭಿನ್ನವಾಗಿಯೇ ಇದ್ದೇನೆ. ಅದಕ್ಕಾಗಿಯೇ ಇಡೀ ಪ್ರಪಂಚ ನನ್ನನ್ನು ನೋಡಿ ಮಾತನಾಡಿಕೊಳ್ಳುತ್ತದೆ ಮತ್ತು ನನ್ನನ್ನು ಅಪಹಾಸ್ಯ ಮಾಡುತ್ತದೆ. ಇದಕ್ಕೆ ವೇದಾಂತ್ ಸ್ವಲ್ಪ ಸಮಯದವರೆಗೆ ಮೌನವಾದನು. ನಂತರ ಅವರು ಮೆಲ್ಲಗೆ ಹೇಳಿದರು, ನಿನ್ನ ಕಾಲಿನಲ್ಲಿ ಸ್ವಲ್ಪ ತೊಂದರೆ ಇದ್ದರೆ ಅದರಿಂದ ನೀನೇನು ಕಡಿಮೆ ಎಂದಾಗುತ್ತದೆಯೇ ದಿವ್ಯಾ? ನೀನು ಯಾರಿಗಿಂತಲೂ ಕಡಿಮೆಯಿಲ್ಲ. ನನ್ನ ಕಣ್ಣುಗಳು ತುಂಬಿ ಬರಲಾರಂಭಿಸಿದವು. ಬಹುಶಃ ಅದಕ್ಕಾಗಿಯೇ ಇರಬೇಕು, ಏಕೆಂದರೆ ಮೊದಲ ಬಾರಿಗೆ ಯಾರೋ ಒಬ್ಬರು ನನ್ನ ಕೊರತೆಯನ್ನು ನನ್ನ ಗುರುತನ್ನಾಗಿ ಮಾಡಿರಲಿಲ್ಲ. ನಾನು ನನ್ನನ್ನು ಸಂಭಾಳಿಸಿಕೊಳ್ಳುತ್ತಾ ಹೇಳಿದೆ, ನೀವು ನನ್ನ ಮಾತನ್ನು ಅರ್ಥಮಾಡಿಕೊಳ್ಳುವುದಿಲ್ಲ ಮತ್ತು ನಾನಂತೂ ನಿಮ್ಮ ಯೋಗ್ಯತೆಗೆ ಖಂಡಿತ ಸಮನಾಗಿಲ್ಲ. ಮತ್ತು ಈ ನಿರ್ಧಾರವನ್ನು ನೀನೊಬ್ಬಳೇ ಹೇಗೆ ತೆಗೆದುಕೊಳ್ಳಲು ಸಾಧ್ಯ ದಿವ್ಯಾ? ಅವರು ಅತ್ಯಂತ ಶಾಂತವಾದ ಧ್ವನಿಯಲ್ಲಿ ನನ್ನನ್ನು ಕೇಳಿದರು. ನಾನು ಏನೂ ಮಾತನಾಡಲಿಲ್ಲ. ನಂತರ ಅವರು ಮುಂದೆ ಹೇಳತೊಡಗಿದರು, ನಿನಗೆ ಅನಿಸುತ್ತಿದೆ, ನೀನು ನನ್ನನ್ನು ಸಂತೋಷವಾಗಿಡಲು ಸಾಧ್ಯವಿಲ್ಲ ಎಂದು. ಆದರೆ ಎಂದಾದರೂ ಯೋಚಿಸಿದ್ದೀಯಾ, ಬಹುಶಃ ನನ್ನ ಸಂತೋಷವೇ ನೀನಾಗಿದ್ದೀಯಾ ಎಂದು? ನನ್ನ ಬಳಿ ಅವರ ಪ್ರಶ್ನೆಗೆ ಯಾವುದೇ ಉತ್ತರವಿರಲಿಲ್ಲ. ನಾನು ಕೇವಲ ಮೆಲ್ಲಗೆ ಹೇಳಿದೆ, ನಾಳಿನ ದಿನ ನಿಮಗೆ ನಿಮ್ಮ ನಿರ್ಧಾರದ ಮೇಲೆ ಪಶ್ಚಾತ್ತಾಪವಾಗುತ್ತದೆ. ಜನರು ನಮ್ಮಿಬ್ಬರನ್ನು ಒಟ್ಟಿಗೆ ನೋಡಿದಾಗ ಮತ್ತು ನಮ್ಮನ್ನು ನೋಡಿ ಹಾಸ್ಯ ಮಾಡಿದಾಗ ಆಗ ನಿಮಗೆ ಮುಜುಗರದ ಅನುಭವವಾಗುತ್ತದೆ. ನಂತರ ಅವರು ಸ್ಪಷ್ಟ ಮಾತುಗಳಲ್ಲಿ ನನಗೆ ಹೇಳಿದರು, ಒಂದು ದಿನ ನಾನು ನಿನ್ನ ಮನೆಗೆ ಮದುವೆಯ ಪ್ರಸ್ತಾಪವನ್ನು, ಸಂಬಂಧವನ್ನು ತೆಗೆದುಕೊಂಡು ಖಂಡಿತ ಬರುತ್ತೇನೆ. ನಾನು ಗಾಬರಿಯಾದೆ. ಇಲ್ಲ, ನೀವು ಹಾಗೆ ಮಾಡಬೇಡಿ. ಅವರು ಕೇಳಿದರು, ಏಕೆ? ಏಕೆಂದರೆ ನನ್ನ ಪ್ರಪಂಚ ತುಂಬಾ ಭಿನ್ನವಾಗಿದೆ. ವೇದಾಂತ್ ಮತ್ತು ಅಲ್ಲಿ ಜನರು ಹೃದಯವನ್ನು ನೋಡುವುದಿಲ್ಲ. ಅವರು ಹೇಳಿದರು, ನನಗೆ ಪ್ರಪಂಚದ ಬಗ್ಗೆ ಕಾಳಜಿಯಿಲ್ಲ, ಆದರೆ ನಿನ್ನ ಇಷ್ಟವಿಲ್ಲದೆ ನಾನು ಯಾವುದೇ ಹೆಜ್ಜೆಯನ್ನು ಇಡುವುದಿಲ್ಲ. ಎಲ್ಲಿಯವರೆಗೆ ನಿನ್ನ ಒಪ್ಪಿಗೆ ಇರುವುದಿಲ್ಲವೋ ಅಲ್ಲಿಯವರೆಗೆ ನಾನು ಏನನ್ನೂ ಮಾಡುವುದಿಲ್ಲ. ಅವರ ಇದೇ ಮಾತು ನನ್ನ ಹೃದಯವನ್ನು ಅತ್ಯಂತ ಆಳವಾಗಿ ಮುಟ್ಟಿತು. ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಪಡೆಯುವ ಹಠ ಮಾಡುತ್ತಿರಲಿಲ್ಲ, ಬದಲಿಗೆ ನನ್ನನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಬದಲಾಗದ ನಂಬಿಕೆ ಮತ್ತು ಮಳೆಯ ಸಂಜೆ.
ಆ ದಿನದ ನಂತರ ನನ್ನ ಮತ್ತು ವೇದಾಂತ್ ನಡುವಿನ ಮಾತುಕತೆಗಳು ಸ್ವಲ್ಪ ಹೆಚ್ಚಾಗತೊಡಗಿದವು. ಆದರೆ ನಮ್ಮ ನಡುವೆ ಇಂದಿಗೂ ಒಂದು ಅಂತರವಿತ್ತು, ಅದನ್ನು ಬಹುಶಃ ನಾನೇ ಸೃಷ್ಟಿಸಿಕೊಂಡಿದ್ದೆ. ನಾನು ಅವರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದೆ, ಹೌದು, ಆದರೆ ಹೃದಯದ ಆಳದಲ್ಲಿ ಎಲ್ಲೋ ಒಂದು ಕಡೆ ಭಯ ಇನ್ನೂ ಹಾಗೆ ಕುಳಿತಿತ್ತು. ನನಗೆ ಯಾವಾಗಲೂ ಅನಿಸುತ್ತಿತ್ತು, ಇದೆಲ್ಲವೂ ಹೆಚ್ಚು ದಿನ ನಡೆಯುವುದಿಲ್ಲ ಎಂದು. ಒಂದು ದಿನ ಇವರೂ ಕೂಡ ಉಳಿದ ಜನರಂತೆ ಬದಲಾಗಿಬಿಡುತ್ತಾರೆ ಎಂದು ನನಗೆ ಅನಿಸುತ್ತಿತ್ತು. ಆದರೆ ವೇದಾಂತ್ ಪ್ರತಿ ಬಾರಿಯೂ ನನ್ನ ಯೋಚನೆಯನ್ನು ತಪ್ಪು ಎಂದು ಸಾಬೀತುಪಡಿಸುತ್ತಿದ್ದರು. ಒಂದು ಸಂಜೆ ಕಾಲೇಜಿನ ಹೊರಗೆ ಲಘುವಾಗಿ ಮಳೆ ಬರುತ್ತಿತ್ತು. ನಾನು ಕಟ್ಟಡದ ಆಸರೆಯಡಿಯಲ್ಲಿ ನಿಂತು ಆಟೋಗಾಗಿ ಕಾಯುತ್ತಿದ್ದೆ. ಅಷ್ಟರಲ್ಲೇ ವೇದಾಂತ್ ನನ್ನ ಬಳಿ ಬಂದರು. ಅವರು ಮೆಲ್ಲಗೆ ಕೇಳಿದರು, ಇನ್ನೂ ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲವೇ? ನಾನು ಸುಮ್ಮನಿದ್ದಾಗ ಅವರು ಸಣ್ಣದಾಗಿ ಮುಗುಳ್ನಕ್ಕರು. ದಿವ್ಯಾ, ನಾನು ಕಾಯುತ್ತಾ ಕಾಯುತ್ತಾ ದಣಿಯುತ್ತಿಲ್ಲ. ಆದರೆ ನೀನು ಹೆದರುವುದನ್ನು ಬಿಡಬೇಕು ಎಂದು ನಾನು ಬಯಸುತ್ತೇನೆ. ನಾನು ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಲು ಬಯಸುತ್ತೇನೆ. ಏಕೋ ಗೊತ್ತಿಲ್ಲ, ನನ್ನ ಕಣ್ಣುಗಳು ತುಂಬಿ ಬಂದವು. ನಾನು ಮೊದಲ ಬಾರಿಗೆ ಕಣ್ಣುಗಳನ್ನು ಕೆಳಗೆ ಮಾಡದೆಯೇ ನೇರವಾಗಿ ಅವರ ಕಡೆಗೆ ನೋಡಿದೆ. ಒಂದು ವೇಳೆ ನಿಮ್ಮ ಮನೆಯವರಿಗೆ ನಾನು ಇಷ್ಟವಾಗದಿದ್ದರೆ? ಅವರು ಹೇಳಿದರು, ಹಾಗಾದರೆ ನಾನು ಅವರಿಗೆ ತಿಳಿಹೇಳುತ್ತೇನೆ. ಮತ್ತು ಅವರಿಗೆ ನನ್ನ ಈ ಕೊರತೆ. ಅವರು ತಕ್ಷಣವೇ ನನ್ನ ಮಾತನ್ನು ಮಧ್ಯದಲ್ಲೇ ತಡೆದರು. ನಿನ್ನ ಬಗ್ಗೆ ಎಲ್ಲಕ್ಕಿಂತ ಸುಂದರವಾದ ವಿಷಯವೆಂದರೆ ನಿನ್ನ ಹೃದಯ, ಮತ್ತು ನನ್ನ ಮನೆಯವರಿಗೆ ಹೃದಯವನ್ನು ನೋಡಲು ತಿಳಿದಿದೆ. ಕೆಲವು ಕ್ಷಣಗಳವರೆಗೆ ನನ್ನ ತುಟಿಗಳು ನಡುಗಲಾರಂಭಿಸಿದವು. ನಂತರ ಹೇಗೆ ಗೊತ್ತಿಲ್ಲ, ನಾನು ಅತ್ಯಂತ ಮೆಲ್ಲಗೆ ಅವರೊಂದಿಗೆ ಹೇಳಿಬಿಟ್ಟೆ, ನಿಮಗೆ ಇಷ್ಟೊಂದು ನಂಬಿಕೆ ಇದ್ದರೆ ನೀವು ಮದುವೆಯ ಪ್ರಸ್ತಾಪವನ್ನು ಕಳುಹಿಸಬಹುದು. ವೇದಾಂತ್ ಅವರ ಕಣ್ಣುಗಳಲ್ಲಿ ಆ ಕ್ಷಣದಲ್ಲಿ ಮೂಡಿದ ಆ ಸಂತೋಷವನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಅವರು ಕೇವಲ ಇಷ್ಟೇ ಹೇಳಿದರು, ಈಗ ನೋಡು, ನಿನಗೆ ನಿನ್ನ ಮೇಲೆಯೇ ನಂಬಿಕೆ ಬರುತ್ತದೆ. ಮನೆಗೆ ಬಂದ ಅನಿರೀಕ್ಷಿತ ಸಂಬಂಧ. ನಂತರ ಒಂದು ವಾರದ ನಂತರ ಅದು ಭಾನುವಾರದ ದಿನವಾಗಿತ್ತು. ಮನೆಯಲ್ಲಿ ಬೆಳಿಗ್ಗೆಯಿಂದಲೇ ಗದ್ದಲವಿತ್ತು, ಏಕೆಂದರೆ ಮಾವನಿಗೆ ಪರಿಚಯವಿರುವ ಯಾರೋ ಒಬ್ಬರು ಬರುವ ಬಗ್ಗೆ ಮಾತನಾಡಿಕೊಳ್ಳಲಾಗುತ್ತಿತ್ತು. ನಾನು ನನ್ನ ಕೋಣೆಯಲ್ಲೇ ಇದ್ದೆ. ಆಗ ಹಠಾತ್ತನೆ ಹೊರಗೆ ಗಾಡಿಗಳು ಬಂದು ನಿಲ್ಲುವ ಶಬ್ದ ಕೇಳಿಸಿತು ಮತ್ತು ಮಾಯರ ಕಿಟಕಿಯಿಂದ ಇಣುಕಿ ನೋಡತೊಡಗಿದಳು. ಮಮ್ಮಿ, ಹೊರಗೆ ಎಷ್ಟು ದೊಡ್ಡ ಗಾಡಿ ಬಂದಿದೆ ನೋಡಿ. ಅತ್ತೆಯೂ ತಕ್ಷಣವೇ ಹೊರಗೆ ಹೋದರು. ಕೆಲವು ಸೆಕೆಂಡುಗಳ ಕಾಲ ಅವರ ಧ್ವನಿ ಇಡೀ ಮನೆಯಲ್ಲಿ ಮೊಳಗಿತು. ಆದರೆ ನಾನು ಅಷ್ಟಾಗಿ ಗಮನ ಕೊಡಲಿಲ್ಲ. ಬಹುಶಃ ಮಾವನ ಯಾರೋ ಪ್ರಮುಖ ಅತಿಥಿಗಳು ಬಂದಿರಬಹುದು ಎಂದು ನನಗೆ ಅನಿಸಿತು. ಮತ್ತು ನಂತರ ಅಮ್ಮ ಅತ್ಯಂತ ವೇಗವಾಗಿ ನನ್ನ ಕೋಣೆಗೆ ಬಂದರು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಆತಂಕವಿತ್ತು. ದಿವ್ಯಾ ಮಗಳೇ, ಕೇಳು. ಹೌದು ಅಮ್ಮ, ಏನಾಯಿತು ಎಂದು ನಾನು ಅವರನ್ನು ಕೇಳಿದಾಗ ಅವರು ಗಾಬರಿಯಿಂದ ಹೇಳಿದರು, ಮಗಳೇ, ಆ ಜನರು ನಿನಗಾಗಿ ಮದುವೆಯ ಸಂಬಂಧವನ್ನು ತೆಗೆದುಕೊಂಡು ಬಂದಿದ್ದಾರೆ. ನನ್ನ ಕೈಗಳು ಮರಗಟ್ಟಿ ಹೋದವು. ಹೃದಯ ಎಷ್ಟು ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತೆಂದರೆ ಅದು ಹೊರಗೆ ಬಂದುಬಿಡುತ್ತದೋ ಎನ್ನುವಂತಿತ್ತು. ನಾನು ನಿಧಾನವಾದ ಹೆಜ್ಜೆಗಳನ್ನಿಡುತ್ತಾ ಹೊರಗೆ ಬಂದೆ ಮತ್ತು ನನ್ನ ದೃಷ್ಟಿಯೆದುರಿಗೆ ಕುಳಿತಿದ್ದ ವೇದಾಂತ್ ಮತ್ತು ಅವರ ಕುಟುಂಬದ ಮೇಲೆ ಬೀಳುತ್ತಿದ್ದಂತೆ ನನ್ನ ಉಸಿರೇ ನಿಂತಂತಾಯಿತು. ವೇದಾಂತ್ ಕೇವಲ ಲಘುವಾಗಿ ನನ್ನನ್ನು ನೋಡಿದರು ಮತ್ತು ಅವರ ಕಣ್ಣುಗಳಲ್ಲಿ ಅದೇ ನಂಬಿಕೆ ನನಗೆ ಈಗಲೂ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮತ್ತೊಂದೆಡೆ ಅತ್ತೆಯ ಮುಖ ನೋಡುವಂತಿತ್ತು. ಆರಂಭದಲ್ಲಂತೂ ಅವರಿಗೆ ಅನಿಸಿತ್ತು ಬಹುಶಃ ಈ ಸಂಬಂಧ ಅವರ ಮಗಳು ಮಾಯರಾಗಾಗಿ ಬಂದಿದೆ ಎಂದು. ಅವರು ಸಂತೋಷದಿಂದ ಹೊಳೆಯುತ್ತಿದ್ದರು. ಆದರೆ ಯಾವಾಗ ವೇದಾಂತ್ ಅವರ ತಾಯಿ ಮುಗುಳ್ನಗುತ್ತಾ, ನಮಗೆ ನಿಮ್ಮ ಸೋದರ ಸೊಸೆ ದಿವ್ಯಾ ತುಂಬಾ ಇಷ್ಟವಾಗಿದ್ದಾಳೆ ಎಂದು ಹೇಳಿದರೋ, ತಕ್ಷಣವೇ ಅತ್ತೆಯ ಮುಖದ ಬಣ್ಣವೇ ಹಾರಿಹೋಯಿತು. ಅವರು ತಕ್ಷಣವೇ ನನ್ನ ಕಡೆಗೆ ನೋಡಿದರು. ನಂತರ ವೇದಾಂತ್ ಅವರ ಕುಟುಂಬದ ಕಡೆಗೆ ನೋಡಿದರು. ಬಹುಶಃ ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ, ಇಷ್ಟೊಂದು ದೊಡ್ಡ ಮನೆತನದ, ಇಷ್ಟು ಶ್ರೀಮಂತ ಮತ್ತು ಒಳ್ಳೆಯ ಜನರು ನನಗಾಗಿ ಸಂಬಂಧವನ್ನು ತಂದಿದ್ದಾರೆ ಎಂದು. ಮತ್ತು ಮಾಯರಾ ಕೂಡ ಆಶ್ಚರ್ಯಚಕಿತಳಾಗಿ ಕುಳಿತಿದ್ದಳು, ಏಕೆಂದರೆ ಮೊದಲ ಬಾರಿಗೆ ಈ ಮನೆಯಲ್ಲಿ ಯಾರೋ ಒಬ್ಬರು ನನ್ನನ್ನು ನೋಡಿ ಗೌರವದಿಂದ ಮಾತನಾಡಿದ್ದರು. ವೇದಾಂತ್ ಅವರ ತಂದೆ ತುಂಬಾ ಸಂಸ್ಕಾರವಂತ ಮತ್ತು ತಿಳುವಳಿಕೆಯುಳ್ಳ ವ್ಯಕ್ತಿಯಂತೆ ಕಾಣಿಸುತ್ತಿದ್ದರು. ಅವರು ಸ್ಪಷ್ಟವಾಗಿ ಹೇಳಿದರು, ನಮಗೆ ನಿಮ್ಮ ಮಗಳು ತುಂಬಾ ಇಷ್ಟವಾಗಿದ್ದಾಳೆ ಮತ್ತು ಉಳಿದ ವಿಷಯಗಳು ನಮಗೆ ಯಾವುದೇ ಮೌಲ್ಯವನ್ನು ಹೊಂದಿಲ್ಲ. ಅತ್ತೆಯ ಮುಖದಲ್ಲಿ ಬಲವಂತದ ಮುಗುಳ್ನಗು ಕಾಣಿಸುತ್ತಿತ್ತು, ಆದರೆ ಅವರ ಕಣ್ಣುಗಳಲ್ಲಿ ಅಸೂಯೆ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಅವರಿಗೆ ಬಹುಶಃ ಒಳಗೊಳಗೆ ಇದೇ ಅನಿಸುತ್ತಿತ್ತು, ನನ್ನ ಮಗಳಿಗಿಂತ ಹೆಚ್ಚು ಸುಂದರವಾದ ಮತ್ತು ಹೆಚ್ಚು ಪರ್ಫೆಕ್ಟ್ ಆದ ಹುಡುಗಿ ಇಡೀ ಪ್ರದೇಶದಲ್ಲೇ ಇರಲು ಸಾಧ್ಯವಿಲ್ಲ. ಹಾಗಿರುವಾಗ ಈ ದಿವ್ಯಾಳಿಗೆ ಇಷ್ಟೊಂದು ಒಳ್ಳೆಯ ಸಂಬಂಧ ಹೇಗೆ ತಾನೇ ಬಂತು ಎಂದು ಅಂದು ಮೊದಲ ಬಾರಿಗೆ ನನಗೆ ಅನಿಸಿತು.
ಆ ಭಗವಂತ ತಡ ಮಾಡುವುದು ನಿಜ ಇರಬಹುದು, ಆದರೆ ಯಾರನ್ನೂ ಯಾವಾಗಲೂ ತಲೆ ತಗ್ಗಿಸಿ ಬದುಕುವಂತೆ ಮಾಡುವುದಿಲ್ಲ ಎಂದು. ವೇದಾಂತ್ ಮತ್ತು ಅವರ ಕುಟುಂಬದವರು ಹೋದ ನಂತರವೂ ಮನೆಯಲ್ಲಿ ಅವರ ಉಪಸ್ಥಿತಿ ಇನ್ನು ಹಾಗೆ ಬಾಕಿ ಉಳಿದಿರುವಂತೆ ಭಾಸವಾಗುತ್ತಿತ್ತು. ದಿವಾನ್ ಖಾನೆಯಲ್ಲಿ ಲಿವಿಂಗ್ ರೂಮ್ ಇಂದಿಗೂ ಅವರು ತಂದಿದ್ದ ಸಿಹಿತಿಂಡಿಗಳ ಸುಗಂಧ ಹರಡಿಕೊಂಡಿತ್ತು. ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ವಿಷಯ ಅಲ್ಲಿ ಹರಡಿತ್ತು. ಅದುವೇ ಅತ್ತೆಯ ಮುಖದಲ್ಲಿ ಅಡಗಿದ್ದ ಕೋಪ. ಅವರು ಬಲವಂತವಾಗಿ ನಗುತ್ತಿದ್ದರು, ಹೌದು, ಆದರೆ ಅವರ ಕಣ್ಣುಗಳಲ್ಲಿ ಅಸೂಯೆ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಮಾವನವರಂತೂ ತುಂಬಾ ಸಂತೋಷವಾಗಿದ್ದರು. ಅವರು ಹಲವು ಬಾರಿ ಹೇಳಿದರು, ಇಷ್ಟೊಂದು ಒಳ್ಳೆಯ ಜನರು ಈ ದಿನಗಳಲ್ಲಿ ಎಲ್ಲಿ ಸಿಗುತ್ತಾರೆ ಎಂದು. ಅಮ್ಮನ ಕಣ್ಣುಗಳು ಕೂಡ ಸಂತೋಷದ ಕಣ್ಣೀರಿನಿಂದ ತುಂಬಿದ್ದವು. ಬಹುಶಃ ತಂದೆ ತೀರಿಕೊಂಡ ನಂತರ ಮೊದಲ ಬಾರಿಗೆ ಅವರಿಗೆ ಅನಿಸಿತ್ತು, ನನ್ನ ಜೀವನವೂ ಕೂಡ ಸಾಮಾನ್ಯ ಹುಡುಗಿಯರಂತೆ ಆಗಬಹುದು ಎಂದು. ನನಗೆ ಸ್ವತಃ ಇನ್ನು ಇದನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಪದೇ ಪದೇ ನನಗೆ ವೇದಾಂತ್ ಹೇಳಿದ್ದ ಆ ಮಾತೇ ನೆನಪಿಗೆ ಬರುತ್ತಿತ್ತು. ಒಂದು ದಿನ ನಾನು ನಿನ್ನ ಮನೆಗೆ ಮದುವೆಯ ಪ್ರಸ್ತಾಪವನ್ನು ತೆಗೆದುಕೊಂಡು ಖಂಡಿತ ಬರುತ್ತೇನೆ ಎಂದು, ಮತ್ತು ಅವನು ನಿಜವಾಗಿಯೂ ಅದನ್ನು ಮಾಡಿ ತೋರಿಸಿದ್ದನು. ಅವನ ಮಾತುಗಳು ಕೇವಲ ಮಾತುಗಳಾಗಿರಲಿಲ್ಲ, ಬದಲಿಗೆ ಅವನು ಹೇಳಿದ್ದನ್ನು ಮಾಡಿ ತೋರಿಸಿದ್ದನು. ಒಪ್ಪಿಗೆಯ ಕ್ಷಣ ಮತ್ತು ಮಗಳ ಮೇಲಿನ ಅಸೂಯೆ. ಸಂಜೆ ಅಮ್ಮ ಕೋಣೆಗೆ ಬಂದಾಗ ಅವರು ತುಂಬಾ ಪ್ರೀತಿಯಿಂದ ನನ್ನನ್ನು ಕೇಳಿದರು, ಮಗಳೇ, ನಿನಗೆ ಈ ಸಂಬಂಧ ಒಪ್ಪಿಗೆಯೇ ತಾನೇ? ಆಗ ನನ್ನ ಕಣ್ಣುಗಳು ತಾನಾಗಿಯೇ ಕೆಳಗೆ ಸರಿದವು. ನಾನು ಕೇವಲ ಸಣ್ಣದಾಗಿ ಮುಗುಳ್ನಕ್ಕೆ ಬೀರಿದೆ. ಅಮ್ಮ ತಕ್ಷಣವೇ ಹೇಳಿದರು, ನಮಗೂ ಕೂಡ ಈ ಸಂಬಂಧ ಒಪ್ಪಿಗೆಯಾಗಿದೆ. ಅವರ ಧ್ವನಿಯಲ್ಲಿ ನಿರಾಳತೆಯಿತ್ತು. ವರ್ಷಗಳ ಕಾಲ ಕಾಡುತ್ತಿದ್ದ ಚಿಂತೆ ಇಂದೂ ಸ್ವಲ್ಪ ಹಗುರವಾದಂತೆ ಕಾಣುತ್ತಿತ್ತು. ನಂತರ ಕಾಲೇಜು ಮುಗಿಯುತ್ತಿದ್ದಂತೆ ನನ್ನ ಮತ್ತು ವೇದಾಂತ್ನ ಮದುವೆಯನ್ನು ಮಾಡಲು ನಿರ್ಧರಿಸಲಾಯಿತು. ಎಲ್ಲವೂ ಎಷ್ಟು ಚೆನ್ನಾಗಿ ನಡೆಯುತ್ತಿತ್ತೆಂದರೆ ನನಗೆ ಭಯವಾಗತೊಡಗಿತು. ಏಕೆಂದರೆ ನಾನು ನನ್ನ ಜೀವನದಲ್ಲಿ ಸಂತೋಷವನ್ನು ಯಾವಾಗಲೂ ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ ನೋಡಿದ್ದೆ. ಆದರೆ ಆ ರಾತ್ರಿ ಮನೆಯ ಮತ್ತೊಂದು ಕೋಣೆಯಲ್ಲಿ ಬೇರೆಯದೇ ಆದ ದೊಡ್ಡ ಬಿರುಗಾಳಿ ಎದ್ದಿತ್ತು. ಅತ್ತೆ ಕೋಣೆಯಲ್ಲಿ ತಳಮಳದಿಂದ ಇತ್ತಿಂದ ಅತ್ತ ಓಡಾಡುತ್ತಿದ್ದರು ಮತ್ತು ಮಾಯರ ಸುಮ್ಮನೆ ಹಾಸಿಗೆಯ ಮೇಲೆ ಕುಳಿತಿದ್ದಳು. ಮಮ್ಮಿ, ನಿಮಗೆ ಇಷ್ಟೊಂದು ವ್ಯತ್ಯಾಸ ಏಕೆ ಬೀರುತ್ತಿದೆ? ಆ ದಿವ್ಯಾಳ ಮದುವೆ ನಿಶ್ಚಯವಾಗುತ್ತಿದ್ದರೆ ಆಗಲಿ, ನಮಗೇನು ಇದರಿಂದ? ಅತ್ತೆ ಹಠಾತ್ತನೆ ಕೋಪದಿಂದ ಕೂಗಾಡಿದರೂ, ವ್ಯತ್ಯಾಸ ಬೀರುವುದಿಲ್ಲವೇ? ಎಂತಹ ಮಾತುಗಳನ್ನು ಆಡುತ್ತಿದ್ದೀಯಾ ಮಾಯರ? ಅವರು ಜೋರಾದ ಧ್ವನಿಯಲ್ಲಿ ಹೇಳಿದರು, ಇಷ್ಟೊಂದು ದೊಡ್ಡ ಮನೆ, ಇಷ್ಟು ಆಸ್ತಿ ಅಂತಸ್ತು, ಇಷ್ಟೊಂದು ಒಳ್ಳೆಯ ಹುಡುಗ, ಅದು ಆ ದಿವ್ಯಾಳಿಗೆ. ಮಾಯರ ಸುಮ್ಮನಾದಳು. ಅತ್ತೆಯ ಮುಖದಲ್ಲಿ ಅಸೂಯೆ ಮಿತಿ ಮೀರಿ ಹೋಗಿತ್ತು. ನಾನು ನನ್ನ ಮಗಳಿಗೆ ಯಾವಾಗಲೂ ಎಲ್ಲಕ್ಕಿಂತ ಉತ್ತಮವಾದುದನ್ನೇ ಕೊಟ್ಟಿದ್ದೇನೆ. ಒಳ್ಳೆಯ ವಿದ್ಯಾಭ್ಯಾಸ, ಎಜುಕೇಷನ್, ಸುಂದರವಾದ ಮುಖ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಸೌಲಭ್ಯ, ಪ್ರತಿಯೊಂದು ವಿಷಯವೂ ಎಲ್ಲಕ್ಕಿಂತ ಅತ್ಯುತ್ತಮವಾದುದು. ಆದರೆ ಆದಾಗ್ಯೂ ಇಂದಿನವರೆಗೂ ಇಂತಹ ಸಂಬಂಧ ಬರಲಿಲ್ಲ. ಆದರೆ ಆ ಕುಂಟಿ ಹುಡುಗಿಗಾಗಿ ಜನರು ತಾವಾಗಿಯೇ ನಡೆದುಕೊಂಡು ಮನೆಗೆ ಬಂದಿದ್ದಾರೆ. ಅವರು ಕೋಪದಲ್ಲಿ ಮೇಜಿನ ಮೇಲಿದ್ದ ಗ್ಲಾಸನ್ನು ಜೋರಾಗಿ ಎಸೆದರು. ಖಂಡಿತ ಏನೋ ಎಡವಟ್ಟಿದೆ. ಆದರೆ ಹುಡುಗ ನೋಡಲು ತುಂಬಾ ಒಳ್ಳೆಯವನಂತೆ ಕಾಣುತ್ತಿದ್ದನಲ್ಲವೇ ಮಮ್ಮಿ? ಅತ್ತೆ ತಕ್ಷಣವೇ ಅವಳ ಕಡೆಗೆ ತಿರುಗಿದರು. ಬಸ್, ಇದೇ ವಿಷಯ ನನಗೆ ಅರ್ಥವಾಗುತ್ತಿಲ್ಲ. ಕೊನೆಗೂ ಅವನು ದಿವ್ಯಾಳಲ್ಲಿ ಅಂತಹದ್ದನ್ನು ಏನು ನೋಡಿದನು? ಅವರ ಕಣ್ಣುಗಳಲ್ಲಿ ಈಗ ಕೇವಲ ಅಸೂಯೆ ಮಾತ್ರ ಇರಲಿಲ್ಲ, ಬದಲಿಗೆ ಒಂದು ರೀತಿಯ ಭಯವೂ ಇತ್ತು. ಅವರಿಗೆ ಬಹುಶಃ ಮೊದಲ ಬಾರಿಗೆ ಅನಿಸುತ್ತಿತ್ತು, ತಾವು ಯಾವಾಗಲೂ ಯಾವ ಹುಡುಗಿಯನ್ನು ಕೀಳಾಗಿ ನೋಡಿದ್ದರೋ, ಎಲ್ಲೋ ಅದೇ ಹುಡುಗಿ ತಮ್ಮ ಸ್ವಂತ ಮಗಳಿಗಿಂತಲೂ ಹೆಚ್ಚು ಸಂತೋಷವಾಗಿ ಬಾಳಿಬಿಡುತ್ತಾಳೋ ಎಂದು, ಮತ್ತು ಇದೇ ವಿಷಯ ಅವರನ್ನು ಒಳಗೊಳಗೆ ಕೊರೆದು ತಿನ್ನುತ್ತಿತ್ತು. ಕೆಲವು ಸಮಯದ ನಂತರ ಅವರು ಹಠಾತ್ತನೆ ಶಾಂತವಾದರು. ನಂತರ ಅತ್ಯಂತ ನಿಧಾನವಾದ ಧ್ವನಿಯಲ್ಲಿ ಹೇಳಿದರು, ಇಲ್ಲ, ಹಾಗೆ ಆಗಲು ಸಾಧ್ಯವೇ ಇಲ್ಲ. ಮಾಯರ ಅವರ ಕಡೆಗೆ ನೋಡಿದಳು. ಅತ್ತೆಯ ಕಣ್ಣುಗಳಲ್ಲಿ ವಿಚಿತ್ರವಾದ ದುರುದ್ದೇಶವೊಂದು ಎದ್ದು ಕಾಣುತ್ತಿತ್ತು. ಅವಳ ಮದುವೆ ಆ ಮನೆಯಲ್ಲಿ ಆಗಲು ನಾನು ಬಿಡುವುದಿಲ್ಲ. ಕೋಣೆಯಲ್ಲಿ ಸ್ಮಶಾನ ಮೌನ ಆವರಿಸಿತು. ಆಗ ಮಾಯರ ಹೆದರಿ ಕೇಳಿದಳು, ಮಮ್ಮಿ, ನೀವು ಏನು ಮಾಡಲಿದ್ದೀರಿ? ಅತ್ತೆ ನೇರವಾಗಿ ಯಾವುದೇ ಉತ್ತರ ನೀಡಲಿಲ್ಲ. ಅವರು ಕೇವಲ ಕಿಟಕಿಯಿಂದ ಹೊರಗೆ ನೋಡಿದರು. ಅಲ್ಲಿ ನನ್ನ ಕೋಣೆಯ ಸಣ್ಣದಾದ ಬೆಳಕು ಕಾಣಿಸುತ್ತಿತ್ತು ಮತ್ತು ನಂತರ ಅವರ ತುಟಿಗಳ ಮೇಲೆ ನಿಗೂಢವಾದ ಸಣ್ಣ ನಗು ಮೂಡಿತು. ಆ ನಗು ಬರಲಿರುವ ಯಾವುದೋ ದೊಡ್ಡ ಬಿರುಗಾಳಿಯ ಆರಂಭದಂತೆ ಕಾಣಿಸುತ್ತಿತ್ತು. ಕಾಲೇಜಿನ ಕೊನೆಯ ದಿನಗಳು. ನಂತರ ನಮ್ಮ ಕಾಲೇಜಿನ ಕೊನೆಯ ತಿಂಗಳು ನಡೆಯುತ್ತಿತ್ತು. ಎಲ್ಲೆಡೆ ಕೇವಲ ಫೇರ್ವೆಲ್ ಪ್ರಾಜೆಕ್ಟ್ಗಳು ಮತ್ತು ಕೊನೆಯ ದಿನಗಳ ಮಾತುಗಳೇ ಕೇಳಿಬರುತ್ತಿದ್ದವು. ಕ್ಲಾಸ್ನ ಮಕ್ಕಳು ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದರು,
ನಗುತ್ತಿದ್ದರು ಮತ್ತು ತಮ್ಮ ಭವಿಷ್ಯದ ಫ್ಯೂಚರ್ ಕನಸುಗಳನ್ನು ಹೆಣೆಯುತ್ತಿದ್ದರು. ಮತ್ತು ನಾನು ಸುಮ್ಮನೆ ಕುಳಿತು ಇದೆಲ್ಲವನ್ನೂ ನೋಡುತ್ತಿದ್ದೆ, ಏಕೆಂದರೆ ಮೊದಲ ಬಾರಿಗೆ ನನಗೂ ಅನಿಸುತ್ತಿತ್ತು, ಬಹುಶಃ ನನ್ನ ಜೀವನದಲ್ಲೂ ಏನೋ ಒಳ್ಳೆಯದು ನಡೆಯಲಿದೆ ಎಂದು. ಅಂದು ಕಾಲೇಜಿನಲ್ಲಿ ಫೇರ್ವೆಲ್ನ ತಯಾರಿ ನಡೆಯುತ್ತಿತ್ತು. ಮಾಯರಾ ಕೂಡ ತನ್ನ ಸ್ನೇಹಿತರೊಂದಿಗೆ ಬಟ್ಟೆಗಳು ಮತ್ತು ಮೇಕಪ್ನ ಬಗ್ಗೆ ಮಾತನಾಡುತ್ತಿದ್ದಳು. ಮತ್ತೊಂದೆಡೆ ನಾನು ಲೈಬ್ರರಿಯ ಹೊರಗೆ ನಿಂತು ನೋಟ್ಸ್ ನೋಡುತ್ತಿದ್ದೆ. ಅಷ್ಟರಲ್ಲೇ ವೇದಾಂತ್ ನನ್ನ ಬಳಿ ಬಂದನು. ಮೇಡಮ್, ಇಷ್ಟೊಂದು ಓದನ್ನು ಮದುವೆಯ ನಂತರವೂ ಮುಂದುವರಿಸುತ್ತೀರಾ ಹೇಗೆ? ಆಗ ನಾನು ಸಣ್ಣದಾಗಿ ಮುಗುಳ್ನಕ್ಕಿ ಹೇಳಿದೆ, ನನಗೆ ಓದುವುದೆಂದರೆ ತುಂಬಾ ಇಷ್ಟ. ಅವನು ನನ್ನ ಬಳಿ ಗೋಡೆಗೆ ಒರಗಿ ನಿಂತುಕೊಂಡು ಹೇಳಿದನು, ಇದು ತುಂಬಾ ಒಳ್ಳೆಯ ವಿಷಯ. ವೇದಾಂತ್ ಕೆಲವು ಕ್ಷಣಗಳ ಕಾಲ ನನ್ನನ್ನು ನೋಡುತ್ತಾ ಉಳಿದನು. ನಂತರ ಮೆಲ್ಲೆಗೆ ಹೇಳಿದನು, ನೀನು ಇನ್ನು ಮುಂದೆ ಬಸ್ ಯಾವಾಗಲೂ ಸಂತೋಷವಾಗಿರಬೇಕು. ನಾನು ನಿನಗೆ ಪ್ರತಿಯೊಂದು ಸಂತೋಷವನ್ನು ನೀಡುತ್ತೇನೆ. ಆದರೆ ಸತ್ಯವೇನೆಂದರೆ ನಾನು ಇಂದಿಗೂ ಒಳಗಿನಿಂದ ಹೆದರಿದ್ದೆ. ಮತ್ತೊಂದೆಡೆ ಮನೆಯಲ್ಲಿ ಮದುವೆಯ ಮಾತುಕತೆಗಳು ನಿಧಾನವಾಗಿ ಪ್ರಾರಂಭವಾಗಿದ್ದವು. ಮಾವ ಖರ್ಚುವೆಚ್ಚಗಳ ಲೆಕ್ಕಾಚಾರ ಹಾಕತೊಡಗಿದರು ಮತ್ತು ಅತ್ತೆಯಂತೂ ಮೇಲ್ನೋಟಕ್ಕೆ ಎಲ್ಲರ ಮುಂದೆ ಸಂತೋಷವಾಗಿ ನಟಿಸಲು ಪ್ರಯತ್ನಿಸುತ್ತಿದ್ದರು. ಹೌದು, ಆದರೆ ಒಳಗೊಳಗೆ ಅವರ ತಳಮಳ ಮತ್ತು ಚಡಪಡಿಕೆ ತೀವ್ರವಾಗಿ ಹೆಚ್ಚಾಗುತ್ತಲೇ ಇತ್ತು. ಯಾರಾದರೂ ಸಂಬಂಧಿಕರು ಫೋನ್ ಮಾಡಿ, ದಿವ್ಯಾಳ ಹಣೆಬರಹವೇ ಬದಲಾಗಿಬಿಟ್ಟಿತು, ಅವಳ ಅದೃಷ್ಟ ಖುಲಾಯಿಸಿತು ಎಂದು ಹೇಳಿದಾಗಲೆಲ್ಲ ಅತ್ತೆಯ ಮಾಮಿಯ ಮುಖ ಸಪ್ಪಗಾಗಿ ಹೋಗುತ್ತಿತ್ತು. ಒಂದು ಸಂಜೆ ಅವರ ನೆರೆಹೊರೆಯ ಮಹಿಳೆಯೊಬ್ಬರು ಮನೆಗೆ ಬಂದಿದ್ದರು. ಅವರು ನಗುತ್ತಾ ಹೇಳಿದರು, ಸೋದರಿ ದಿವ್ಯಾ ನಿಜಕ್ಕೂ ತುಂಬಾ ಅದೃಷ್ಟವಂತಳು. ಇತ್ತೀಚಿನ ದಿನಗಳಲ್ಲಿ ಹುಡುಗಿಯರಿಗೆ ಇಂತಹ ಮನೆ ಎಲ್ಲಿ ಸಿಗುತ್ತದೆ? ಅತ್ತೆ ಬಲವಂತವಾಗಿ ಮುಗುಳ್ನಗುತ್ತಾ ಹೇಳಿದರು, ಹೌದು, ಎಲ್ಲವೂ ಆ ಭಗವಂತನ ಇಚ್ಛೆ. ಆದರೆ ಆ ಮಹಿಳೆ ಹೋದ ತಕ್ಷಣವೇ ಅತ್ತೆಯ ಮುಖ ಕೋಪದಿಂದ ಕೆಂಪಗಾಯಿತು. ಅವರು ನೇರವಾಗಿ ಮಾಯರಾಳೊಂದಿಗೆ ಹೇಳಿದರು, ಆ ಹುಡುಗಿಯ ಜೀವನ ಇಷ್ಟೊಂದು ಸುಲಭವಾಗಿ ಹೇಗೆ ಬದಲಾಗುತ್ತಿದೆ ಎಂಬುದನ್ನು ನನಗೆ ಇಂದಿಗೂ ನಂಬಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಮಾಯರಾ ನಿಧಾನವಾಗಿ ಹೇಳಿದಳು, ಮಮ್ಮಿ, ಅವಳ ಜೀವನ ಚೆನ್ನಾಗಿದ್ದರೆ ಅದರಲ್ಲಿ ತಪ್ಪೇನಿದೆ? ತಪ್ಪು? ಅತ್ತೆಯ ಧ್ವನಿ ತೀವ್ರವಾಯಿತು. ನಿನಗೆ ಇದರ ಅಂದಾಜಾದರೂ ಇದೆಯೇ ಜನರು ಏನು ಮಾತನಾಡಿಕೊಳ್ಳುತ್ತಾರೆ ಎಂದು? ಎಲ್ಲರೂ ಇದನ್ನೇ ಹೇಳುತ್ತಾರೆ ನೋಡಿ, ಸ್ವಂತ ಮಗಳು ಮನೆಯಲ್ಲೇ ಉಳಿದುಬಿಟ್ಟಳು ಮತ್ತು ಸೋದರ ಸೊಸೆ ಇಷ್ಟೊಂದು ದೊಡ್ಡ ಮನೆಗೆ ಹೊರಟು ಹೋದಳು ಎಂದು. ಅವರ ಮಾತನ್ನು ಕೇಳಿ ಮಾಯರಾ ಸುಮ್ಮನಾದಳು. ಅತ್ತೆ ಸ್ವಲ್ಪ ಸಮಯ ಯೋಚಿಸುತ್ತಾ ನಿಂತರು. ನಂತರ ಹಠಾತ್ತನೆ ಹೇಳಿದರು, ಒಂದು ವೇಳೆ ಹುಡುಗನ ಕಡೆಯವರಿಗೆ ದಿವ್ಯಾಳ ಅಸಲಿ ಪರಿಸ್ಥಿತಿ ಇನ್ನಷ್ಟು ಚೆನ್ನಾಗಿ ಗೊತ್ತಾದರೆ ಬಹುಶಃ ಅವರೇ ಸ್ವತಃ ಮದುವೆಯಿಂದ ಹಿಂದೆ ಸರಿಯುತ್ತಾರೆ. ಮಾಯರಾ ಗಾಬರಿಯಿಂದ ಅವರ ಕಡೆಗೆ ನೋಡಿದಳು. ಅದರ ಅರ್ಥವೇನು ಮಮ್ಮಿ? ಆಗ ಅತ್ತೆ ಮೆಲ್ಲಗೆ ಹೇಳಿದರು, ಅರ್ಥವೇನೆಂದರೆ ಪ್ರತಿಯೊಂದು ಸಂಬಂಧ ಮುರಿಯಲು ಜಗಳವೇ ಆಗಬೇಕಾಗಿಲ್ಲ. ಕೆಲವೊಮ್ಮೆ ಕೇವಲ ಒಂದು ಸಣ್ಣ ಸಂಶಯವೇ ಸಾಕಾಗುತ್ತದೆ. ಮಾಯರಾಳ ಹೃದಯವೂ ಸಣ್ಣದಾಗಿ ನಡುಗಿತು. ಅವಳಿಗೆ ಮೊದಲ ಬಾರಿಗೆ ಅನಿಸಿತು, ತನ್ನ ತಾಯಿ ಈಗ ಕೇವಲ ಅಸೂಯೆಪಡುತ್ತಿಲ್ಲ, ಬದಲಿಗೆ ಅವಳು ನಿಜವಾಗಿಯೂ ಏನೋ ತಪ್ಪು ಮಾಡಲು ಯೋಚಿಸುತ್ತಿದ್ದಾಳೆ ಎಂದು. ಕಾಲೇಜಿನ ಕೊನೆಯ ದಿನ ಮತ್ತು ಕನಸಿನಂತಹ ಮದುವೆ. ಮತ್ತೊಂದೆಡೆ ಕಾಲೇಜಿನ ಕೊನೆಯ ದಿನವೂ ಬಂದೇ ಬಿಟ್ಟಿತು. ಎಲ್ಲರೂ ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಶರ್ಟ್ಗಳ ಮೇಲೆ ಸಂದೇಶಗಳನ್ನು ಮೆಸೇಜ್ ಬರೆಯುತ್ತಿದ್ದರು ಮತ್ತು ಮಾಯರಾ ತನ್ನ ಸ್ನೇಹಿತರೊಂದಿಗೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುತ್ತಿದ್ದಳು. ಆದರೆ ನಾನು ಕಾಲೇಜಿನ ಹಿಂಭಾಗದಲ್ಲಿದ್ದ ಶಾಂತವಾದ ಉದ್ಯಾನದಲ್ಲಿ ಗಾರ್ಡನ್ ಒಬ್ಬಳೇ ನಿಂತಿದ್ದೆ. ವೇದಾಂತ್ ನನ್ನ ಬಳಿ ಬಂದು ಮೆಲ್ಲಗೆ ಹೇಳಿದನು, ಇಂದಿಗೆ ನಮ್ಮ ಕಾಲೇಜು ಕೂಡ ಮುಗಿಯಿತು. ನಾನು ಸಣ್ಣ ಮುಗುಳ್ನಗುವಿನೊಂದಿಗೆ ತಲೆಯಾಡಿಸಿ ಹೌದು ಎಂದೆ. ಅವನು ಕೆಲವು ಕ್ಷಣಗಳ ಕಾಲ ನನ್ನನ್ನು ನೋಡಿದನು. ನಂತರ ಹೇಳಿದನು, ಇನ್ನು ಮುಂದಿನ ಬಾರಿ ಬಹುಶಃ ನಿನ್ನನ್ನು ವಧುವಿನ ದುಲ್ಹನ್ ಉಡುಪಿನಲ್ಲೇ ಭೇಟಿಯಾಗುತ್ತೇನೆ. ಅವನ ಈ ಮಾತನ್ನು ಕೇಳಿ ನನ್ನ ಕೆನ್ನೆಗಳು ಸಣ್ಣದಾಗಿ ಕೆಂಪಗಾದವು ಮತ್ತು ಬಹುಶಃ ತುಂಬಾ ಸಮಯದ ನಂತರ ನಾನು ನಿಜವಾಗಿಯೂ ಮನಸಾರೆ ಮುಗುಳ್ನಕ್ಕಿದ್ದೆ. ಆದರೆ ಮೊದಲ ಬಾರಿಗೆ ನನ್ನ ಹತ್ತಿರ ಬಂದಿರುವಂತೆ ಭಾಸವಾಗುತ್ತಿದ್ದ ಈ ಸಂತೋಷದ ಮೇಲೆ ಯಾರೋ ಒಬ್ಬರ ದೃಷ್ಟಿ ಅತ್ಯಂತ ಕೆಟ್ಟದಾಗಿ ಬಿದ್ದಿದೆ ಎಂಬುದು ನನಗೇನು ತಿಳಿದಿತ್ತು? ಕೊನೆಗೂ ನನ್ನ ಮದುವೆಯ ದಿನ ಬಂದೇ ಬಿಟ್ಟಿತು. ಇಡೀ ಮನೆ ದೀಪಗಳ ಬೆಳಕಿನಿಂದ ಜಗಮಗಿಸುತ್ತಿತ್ತು. ಅಂಗಳದಲ್ಲಿ ಹೂವುಗಳ ಸುಗಂಧ ಹರಡಿತ್ತು. ಸಂಬಂಧಿಕರ ಧ್ವನಿಗಳು, ಢೋಲಕ್ ಸದ್ದು ಮತ್ತು ಎಲ್ಲೆಡೆ ಮದುವೆಯ ಓಡಾಟವಿತ್ತು. ಎಲ್ಲವೂ ಸಂಪೂರ್ಣವಾಗಿ ಒಂದು ಸುಂದರ ಕನಸಿನಂತೆ ಭಾಸವಾಗುತ್ತಿತ್ತು. ನಾನು ನನ್ನ ಕೋಣೆಯಲ್ಲಿ ವಧುವಿನ ಅಲಂಕಾರದಲ್ಲಿ ಕುಳಿತಿದ್ದೆ. ಕೈಗಳ ಮೇಲಿನ ಮೆಹಂದಿಯ ಬಣ್ಣವು ಗಾಢವಾಗಿ ಮೂಡಿತ್ತು ಮತ್ತು ಹೃದಯ ಎಷ್ಟು ಜೋರಾಗಿ ಬಡಿದುಕೊಳ್ಳುತ್ತಿತ್ತೆಂದರೆ ಅದು ಎದೆಯಿಂದ ಹೊರಗೆ ಬಂದುಬಿಡುತ್ತದೋ ಎನ್ನುವಂತಿತ್ತು. ಅಮ್ಮ ಪದೇ ಪದೇ ನನಗೆ ದೃಷ್ಟಿ ತೆಗೆಯುತ್ತಿದ್ದರೂ ಅವರ ಕಣ್ಣುಗಳಲ್ಲಿ ಸಂತೋಷವೂ ಇತ್ತು ಮತ್ತು ಒಂದು ರೀತಿಯ ಭಯವೂ ಇತ್ತು.
ಬಹುಶಃ ಅವರಿಗೂ ಕೂಡ ತಮ್ಮ ಮಗಳ ಜೀವನ ನಿಜವಾಗಿಯೂ ಬದಲಾಗುತ್ತಿದೆ ಎಂಬುದನ್ನು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಕೋಣೆಯೊಳಗೆ ಬಂಧಿ ಮತ್ತು ಅತ್ತೆಯ ಕುತಂತ್ರ. ಅಷ್ಟರಲ್ಲೇ ಅತ್ತೆ ಕೋಣೆಯೊಳಗೆ ಬಂದರು. ಇಂದು ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಮಧುರತೆ, ಸಿಹಿ ಕಾಣಿಸುತ್ತಿತ್ತು. ಅವರು ಮುಗುಳ್ನಗುತ್ತಾ ಹೇಳಿದರು, ದಿವ್ಯಾ ಮಗಳೇ, ಆ ಸ್ಟೋರ್ ರೂಂನಿಂದ ಆ ಕೆಂಪು ಡಬ್ಬಿಯನ್ನು ಸ್ವಲ್ಪ ತಂದುಕೊಡು. ಅದರಲ್ಲಿ ಮದುವೆಯ ಕೆಲವು ಪ್ರಮುಖ ಸಾಮಗ್ರಿಗಳಿವೆ. ನಾನು ಮೆಲ್ಲಗೆ ಹೇಳಿದೆ, ಅತ್ತೆ, ಬೇರೆ ಯಾರನ್ನಾದರೂ ಕಳುಹಿಸಿಕೊಡಿನಾ? ಅರೇ, ಎಲ್ಲರೂ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತು ನನಗೆ ಆ ಸಾಮಗ್ರಿ ಈಗಲೇ ತುರ್ತಾಗಿ ಬೇಕಾಗಿದೆ. ನಾನು ಹೆಚ್ಚೇನೂ ಮಾತನಾಡಲಿಲ್ಲ. ನಂತರ ನನ್ನ ದುಪಟ್ಟಾವನ್ನು ಸರಿಪಡಿಸಿಕೊಳ್ಳುತ್ತಾ ನಿಧಾನವಾಗಿ ಸ್ಟೋರ್ ರೂಂ ಕಡೆಗೆ ಹೆಜ್ಜೆ ಹಾಕಿದೆ. ಆ ಕೋಣೆಯು ಮನೆಯ ಹಿಂಭಾಗದಲ್ಲಿತ್ತು. ಅಲ್ಲಿ ಮದುವೆಯ ಗದ್ದಲದ ಕಾರಣದಿಂದ ಯಾರೂ ಹೆಚ್ಚಾಗಿ ಓಡಾಡುತ್ತಿರಲಿಲ್ಲ. ನಾನು ಒಳಗೆ ಹೋಗಿ ಸಾಮಗ್ರಿಗಳನ್ನು ಹುಡುಕತೊಡಗಿದೆ. ಅತ್ತೆ, ಅದು ಯಾವ ಡಬ್ಬಿ ಎಂದು ನಾನು ಜೋರಾಗಿ ಕೂಗಿ ಕೇಳಿದೆ. ಆದರೆ ಹೊರಗಿನಿಂದ ಯಾವುದೇ ಉತ್ತರ ಬರಲಿಲ್ಲ. ನಾನು ಬಾಗಿಲಿನ ಕಡೆಗೆ ತಿರುಗುತ್ತಿದ್ದೆ. ಅಷ್ಟರಲ್ಲೇ ಹೊರಗಿನಿಂದ ಚಿಲಕ, ಕುಂಡಿ ಹಾಕುವ ಶಬ್ದ ಕೇಳಿಸಿತು. ನನ್ನ ಹೆಜ್ಜೆಗಳು ಅಲ್ಲೇ ಸ್ತಬ್ಧವಾದವು. ಅತ್ತೆ, ಅತ್ತೆ, ಬಾಗಿಲು ತೆರೆಯಿರಿ. ನಾನು ಬೇಗನೆ ಬಾಗಿಲು ತೆರೆಯಲು ಪ್ರಯತ್ನಿಸಿದೆ. ಆದರೆ ಬಾಗಿಲು ಹೊರಗಿನಿಂದ ಸಂಪೂರ್ಣವಾಗಿ ಬಂದಾಗಿತ್ತು. ನನ್ನ ಹೃದಯ ಗಾಬರಿಯಿಂದ ನಡುಗಲಾರಂಭಿಸಿತು. ಅತ್ತೆ, ಬಾಗಿಲು ತೆರೆಯಿರಿ ಪ್ಲೀಸ್. ಇದೇನು ಮಾಡುತ್ತಿದ್ದೀರಿ ನೀವು? ನಾನು ಜೋರಾಗಿ ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದೆ. ಅತ್ತೆ, ದಯವಿಟ್ಟು ಬಾಗಿಲು ತೆರೆಯಿರಿ. ಆದರೆ ಹೊರಗೆ ಕೇವಲ ಸ್ಮಶಾನ ಮೌನವಿತ್ತು. ನಿಧಾನವಾಗಿ ನನಗೆ ಅರ್ಥವಾಗತೊಡಗಿತು, ಇದೆಲ್ಲವನ್ನೂ ಜಾನಬುಜಕರ್ ತಿಳಿದೇ ಮಾಡಲಾಗಿದೆ ಎಂದು. ನನ್ನ ಕಣ್ಣುಗಳಿಂದ ನೀರು ಸರಸರನೆ ಹರಿಯಲಾರಂಭಿಸಿತು. ನಾನು ನಿರಂತರವಾಗಿ ಬಾಗಿಲನ್ನು ಬಡಿಯುತ್ತಲೇ ಇದ್ದೆ, ಕಿರುಚುತ್ತಿದ್ದೆ, ಜೋರಾಗಿ ಕೂಗುತ್ತಿದ್ದೆ. ಆದರೆ ಮದುವೆಯ ಆ ಜೋರಾದ ಸದ್ದಿನಲ್ಲಿ ನನ್ನ ಧ್ವನಿ ಯಾರ ಕಿವಿಗೂ ತಲುಪುತ್ತಲೇ ಇರಲಿಲ್ಲ. ಮದುವೆಯ ಮಂಟಪದಲ್ಲಿ ಸುಳ್ಳಿನ ಬಿರುಗಾಳಿ. ಮತ್ತೊಂದೆಡೆ ಬರಾತ್ ಮದುವೆಯ ಮೆರವಣಿಗೆ ಕೂಡ ಬಂದೇ ಬಿಟ್ಟಿತು. ವೇದಾಂತ್ ಕುದುರೆಯಿಂದ ಕೆಳಗಿಳಿದಿದ್ದನು. ಅವನ ಕಣ್ಣುಗಳು ಕೇವಲ ನನ್ನನ್ನೇ ಹುಡುಕುತ್ತಿದ್ದವು. ಆದರೆ ಮನೆಯ ಒಳಗೆ ಹಠಾತ್ತನೆ ಗೊಂದಲ ಮತ್ತು ಅಸ್ತವ್ಯಸ್ತತೆ ಉಂಟಾಯಿತು. ಅತ್ತೆ ಅಳುವಂತೆ ನಾಟಕ ಮಾಡುತ್ತಾ ಎಲ್ಲರ ಮುಂದೆ ಬಂದರು. ಅಯ್ಯೋ, ನಮ್ಮ ಮರ್ಯಾದೆ ಹರಾಜಾಗಿ ಹೋಯಿತು, ಮಣ್ಣು ಪಾಲಾಯಿತು. ಎಲ್ಲರೂ ಗಾಬರಿಯಾಗತೊಡಗಿದರು. ಮಾವ ಆತಂಕದಿಂದ ಕೇಳಿದರು, ಏನಾಯಿತು? ನೀನೇಕೆ ಈ ರೀತಿ ಅಳುತ್ತಿದ್ದೀಯಾ? ಆಗ ಅತ್ತೆ ಇನ್ನೂ ಜೋರಾಗಿ ಅಳುತ್ತಾ ಹೇಳಿದರು, ದಿವ್ಯಾ ಮನೆಯಿಂದ ಓಡಿ ಹೋಗಿದ್ದಾಳೆ. ಇಡೀ ಮನೆ ಒಂದು ಕ್ಷಣ ಸ್ತಬ್ಧವಾಗಿ ಹೆಪ್ಪುಗಟ್ಟಿದಂತಾಯಿತು. ಏನು? ಇದು ಹೇಗೆ ಸಾಧ್ಯ? ಸಂಬಂಧಿಕರು ತಮ್ಮ ತಮ್ಮಲ್ಲೇ ಪಿಸುಗುಟ್ಟುತ್ತಾ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು. ಯಾರೊಬ್ಬರಿಗೂ ಇಂತಹ ಘಟನೆ ನಡೆಯಬಹುದು ಎಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅಮ್ಮನ ಮುಖ ಬೆಳಚಿಕೊಂಡಿತು, ಬಣ್ಣಗೆಟ್ಟಿತು. ಇಲ್ಲ, ನನ್ನ ಮಗಳು ಎಂದಿಗೂ ಇಂತಹ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಆದರೆ ಅತ್ತೆ ಮಾತ್ರ ನಿರಂತರವಾಗಿ ತನ್ನ ಅಳುವಿನ ನಾಟಕವನ್ನು ಮುಂದುವರಿಸುತ್ತಲೇ ಇದ್ದರು. ಅವಳು ಅವಳ ಕೋಣೆಯಲ್ಲೂ ಇಲ್ಲ. ಗೊತ್ತಿಲ್ಲ ಯಾರ ಜೊತೆ ಓಡಿ ಹೋಗಿದ್ದಾಳೋ. ಆಗ ವೇದಾಂತ್ ಅವರ ಕಣ್ಣುಗಳಲ್ಲೂ ಕೋಪ ಮೂಡಿತು. ಆದರೆ ಅವರಿಗೆ ಒಂದು ಸೆಕೆಂಡ್ ಕೂಡ ಈ ಮಾತಿನ ಮೇಲೆ ನಂಬಿಕೆ ಬರಲಿಲ್ಲ, ಏಕೆಂದರೆ ಅವರು ನನ್ನನ್ನು ಬಲ್ಲವರಾಗಿದ್ದರು, ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದರು. ಆದರೆ ತಕ್ಷಣವೇ ಅತ್ತೆ, ಮಾಮಿ ಹಠಾತ್ತನೆ ಅವನ ಅಮ್ಮ ಅಪ್ಪನ ಮುಂದೆ ಕೈ ಮುಗಿದು ನಿಂತುಕೊಂಡರು. ನಮ್ಮ ಒಂದು ಮಗಳು ಇಂದು ನಮ್ಮನ್ನು ಬರ್ಬಾದ್ ಮಾಡಿಬಿಟ್ಟಳು. ಅವರು ಅಳುತ್ತಾ ಮಾಯರಾಳ ಕೈ ಹಿಡಿದುಕೊಂಡರು. ನೀವು ಬಯಸಿದರೆ ನಮ್ಮ ಎರಡನೇ ಮಗಳು ಈಗಲೂ ತಯಾರಾಗಿದ್ದಾಳೆ. ಮದುವೆ ನಡೆದು ಹೋದರೆ ಎರಡೂ ಕುಟುಂಬಗಳ ಮರ್ಯಾದೆ ಉಳಿಯುತ್ತದೆ. ಮಾಯರಾ ಆಶ್ಚರ್ಯಚಕಿತಳಾಗಿ ನಿಂತು ಇದೆಲ್ಲವನ್ನೂ ನೋಡುತ್ತಿದ್ದಳು. ತನ್ನ ತಾಯಿ ಇಷ್ಟೊಂದು ದೊಡ್ಡ ಹೆಜ್ಜೆ ಇಡಬಹುದು ಎಂಬ ಅಂದಾಜು ಸ್ವತಃ ಅವಳಿಗೆ ಇರಲಿಲ್ಲ. ಇಡೀ ವಾತಾವರಣ ಒಂದೇ ಸಮನೆ ತೀವ್ರ ಆತಂಕದಿಂದ, ಟೆನ್ಷನ್ನಿಂದ ತುಂಬಿಹೋಯಿತು. ವೇದಾಂತ್ನ ಕಠಿಣ ನಿಲುವು ಮತ್ತು ಆ ಧ್ವನಿ. ಆದರೆ ತಕ್ಷಣವೇ ವೇದಾಂತ್ ಅತ್ಯಂತ ಕಠಿಣವಾದ ಧ್ವನಿಯಲ್ಲಿ ಹೇಳಿದನು, ಬಸ್ ಮಾಡಿ, ಇಷ್ಟೊಂದು ಸಾಕಾಯಿತು. ಅವನು ನೇರವಾಗಿ ಅತ್ತೆಯ ಕಡೆಗೆ ನೋಡಿದನು. ದಿವ್ಯಾ, ನೀವು ಮಾತನಾಡುತ್ತಿರುವಂತಹ ಹುಡುಗಿ ಖಂಡಿತ ಅಲ್ಲ. ಅತ್ತೆ ತಕ್ಷಣವೇ ಹೇಳಿದರು, ಆದರೆ ಅವಳು ಮನೆಯಲ್ಲಿ ಎಲ್ಲೂ ಸಿಗುತ್ತಿಲ್ಲವಲ್ಲ. ಹಾಗಾದರೆ ಅವಳನ್ನು ಹುಡುಕಿ ನೀವು. ಅದನ್ನು ಬಿಟ್ಟು ಈ ರೀತಿ ನೀವು ಮಾತುಗಳನ್ನು ಹಬ್ಬಿಸಲು ಶುರು ಮಾಡಿದ್ದೀರಾ? ವೇದಾಂತ್ನ ಧ್ವನಿ ಇನ್ನೂ ನಿಶ್ಚಲ ಹಾಗೂ ತಣ್ಣಗಾಯಿತು. ಏಕೆಂದರೆ ನಾನು ಮದುವೆಯಾದರೆ ಕೇವಲ ಮತ್ತು ಕೇವಲ ದಿವ್ಯಾಳನ್ನು ಮಾತ್ರವೇ ಮಾಡಿಕೊಳ್ಳುವುದು. ಅತ್ತೆಯ ಮುಖದ ಬಣ್ಣವೇ ಹಾರಿಹೋಯಿತು.
ವೇದಾಂತ್ ಈಗ ಇಡೀ ಮನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ವೀಕ್ಷಿಸಲು ಪ್ರಾರಂಭಿಸಿದನು. ಏನೋ ಖಂಡಿತವಾಗಿಯೂ ತಪ್ಪಾಗಿದೆ ಎಂದು ಅವನಿಗೆ ಒಳಗೊಳಗೆ ಪದೇ ಪದೇ ಅನಿಸುತ್ತಿತ್ತು ಮತ್ತು ಅಷ್ಟರಲ್ಲೇ ಆ ಮದುವೆಯ ಗದ್ದಲದ ನಡುವೆ ಅವನಿಗೆ ಎಲ್ಲೋ ದೂರದಿಂದ ಅತ್ಯಂತ ಹಗುರವಾಗಿ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು. ಠಕ್ ಠಕ್. ವೇದಾಂತ್ನ ದೃಷ್ಟಿ ತಕ್ಷಣವೇ ಮನೆಯ ಹಿಂಭಾಗದ ಕಡೆಗೆ ಹೋಯಿತು. ಉಳಿದ ಜನರಿಗೆ ಆ ಶಬ್ದ ಕೇಳಿಸುತ್ತಿರಲಿಲ್ಲ, ಆದರೆ ಅವನ ಹೃದಯ ಆ ಧ್ವನಿಯನ್ನು ಗುರುತಿಸಿಬಿಟ್ಟಿತ್ತು. ವೇದಾಂತ್ ಏನನ್ನೂ ಹೇಳದೆಯೇ ವೇಗದ ಹೆಜ್ಜೆಗಳನ್ನಿಡುತ್ತಾ ಮನೆಯ ಹಿಂಭಾಗದ ಕಡೆಗೆ ನಡೆದು ಹೋದನು. ಎಲ್ಲರೂ ಆಶ್ಚರ್ಯದಿಂದ ಅವನನ್ನೇ ನೋಡತೊಡಗಿದರು. ಬಂಧನದಿಂದ ಮುಕ್ತಿ. ಮತ್ತೊಂದೆಡೆ ನಾನು ಇನ್ನೂ ಆ ಕೋಣೆಯ ಒಳಗಡೆ ಅಳುತ್ತಾ ಬಾಗಿಲನ್ನು ಬಡಿಯುತ್ತಿದ್ದೆ. ನನ್ನ ಕೈಗಳು ಕೆಂಪಗಾಗಿದ್ದವು. ಗಂಟಲು ನೋವಿನಿಂದ ಉರಿಯುತ್ತಿತ್ತು. ಯಾರಾದರೂ ಇದ್ದೀರಾ? ಪ್ಲೀಸ್ ಬಾಗಿಲು ತೆರೆಯಿರಿ. ನಾನು ಬಹುತೇಕ ಸಂಪೂರ್ಣವಾಗಿ ಧೃತಿಗೆಟ್ಟು ಹೋಗಿದ್ದೆ. ತಕ್ಷಣವೇ ಹೊರಗೆ ಯಾರೋ ವೇಗವಾಗಿ ನಡೆದು ಬರುವ ಶಬ್ದ ಕೇಳಿಸಿತು. ದಿವ್ಯಾ, ದಿವ್ಯಾ, ನೀನು ಎಲ್ಲಿದ್ದೀಯಾ? ಈ ಮಾತನ್ನು ಕೇಳುತ್ತಲೇ ನನ್ನ ಉಸಿರು ಒಂದು ಕ್ಷಣ ನಿಂತಂತಾಯಿತು. ಇದು ವೇದಾಂತ್ನ ಧ್ವನಿಯಾಗಿತ್ತು. ನಾನು ಅಳುತ್ತಾ ಬಾಗಿಲಿನ ಹತ್ತಿರ ಬಂದೆ. ನಾನು ಇಲ್ಲೇ ಇದ್ದೇನೆ. ವೇದಾಂತ್, ಬಾಗಿಲು ತೆರೆಯಿರಿ. ಮರುಕ್ಷಣವೇ ಹೊರಗಿನಿಂದ ಚಿಲಕ ತೆರೆಯಿತು ಮತ್ತು ಬಾಗಿಲು ಜೋರಾಗಿ ತೆರೆದುಕೊಂಡಿತು. ನಾನು ಅತ್ಯಂತ ಗಾಬರಿಯಾದ ಸ್ಥಿತಿಯಲ್ಲಿ ಎದುರಿಗೆ ನಿಂತಿದ್ದ ವೇದಾಂತ್ನನ್ನು ನೋಡುತ್ತಾ ಜೋರಾಗಿ ಅಳಲಾರಂಭಿಸಿದೆ. ಅವನು ತಕ್ಷಣವೇ ನನ್ನನ್ನು ಸಂಭಾಳಿಸಿಕೊಂಡನು. ದಿವ್ಯಾ, ನೀನು ಆರಾಮವಾಗಿದ್ದೀಯಾ ತಾನೆ? ನಾನು ನಡುಗುತ್ತಿದ್ದೆ ಮತ್ತು ಮುಖವೆಲ್ಲಾ ಕಣ್ಣೀರಿನಿಂದ ಒದ್ದೆಯಾಗಿತ್ತು. ಅಷ್ಟರಲ್ಲೇ ಹಿಂದಿನಿಂದ ಮನೆಯವರು ಮತ್ತು ಸಂಬಂಧಿಕರು ಕೂಡ ಅಲ್ಲಿಗೇ ಬಂದರು. ಎಲ್ಲರೂ ನನ್ನನ್ನು ಆ ಮುಚ್ಚಿದ ಕೋಣೆಯ ಒಳಗಡೆ ನೋಡಿ ಆಶ್ಚರ್ಯಚಕಿತರಾದರು. ಅಮ್ಮನಂತೂ ನನ್ನನ್ನು ನೋಡುತ್ತಲೇ ಅಳುತ್ತಾ ಬಂದು ನನ್ನನ್ನು ಅಪ್ಪಿಕೊಂಡರು. ನನ್ನ ಮಗಳು ಇಲ್ಲಿ ಹೇಗೆ ಬಂದ್ ಆಗಿ ಹೋದಳು? ಮಾವ ಕೂಡ ಸ್ತಬ್ಧರಾಗಿದ್ದರು. ಇದೆಲ್ಲ ಹೇಗೆ ಆಯಿತು? ಸತ್ಯದ ಅನಾವರಣ. ನಾನು ನಡುಗುತ್ತಿರುವ ದೃಷ್ಟಿಯಿಂದ ನೇರವಾಗಿ ಅತ್ತೆಯ ಕಡೆಗೆ ನೋಡಿದೆ. ಅವರು ಒಂದು ಕ್ಷಣ ತೀವ್ರವಾಗಿ ಗಾಬರಿಯಾದರು ಮತ್ತು ನಂತರ ನನ್ನ ಬಾಯಿಯಿಂದ ನಿಧಾನವಾಗಿ ಆದರೆ ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ಇದೇ ಹೊರಟಿತು. ಅತ್ತೆಯೇ ನನ್ನನ್ನು ಇಲ್ಲಿ ಬಂದ್ ಮಾಡಿದ್ದರು. ಮತ್ತು ಒಂದೇ ಸಮನೆ ಅಲ್ಲಿ ಸ್ಮಶಾನ ಮೌನ ಆವರಿಸಿತು. ಎಲ್ಲರ ದೃಷ್ಟಿಯೂ ತಕ್ಷಣವೇ ಅತ್ತೆಯ ಮೇಲೆ ಬಂದು ನಿಂತಿತು. ಅತ್ತೆಯ ಮುಖದ ಭಾವನೆಯೇ ಬದಲಾಯಿತು. ಅವರು ತಕ್ಷಣವೇ ಕೋಪ ಮತ್ತು ಆಶ್ಚರ್ಯದ ನಾಟಕವನ್ನು ಮಾಡುತ್ತಾ ಹೇಳಿದರು, ಇದೇನು ಬಕ್ವಾಸ್, ಹುಚ್ಚು ಮಾತು ಆಡುತ್ತಿದ್ದೀಯಾ ನೀನು? ಅವರು ಜೋರಾಗಿ ಹೇಳಿದರು, ನಾನು ಇವಳನ್ನು ಬಂದ್ ಮಾಡಿಲ್ಲ. ನಾನೇಕೆ ವಿನಾಕಾರಣ ಇವಳನ್ನು ಬಂದ್ ಮಾಡಲಿ? ನಂತರ ಅವರು ಎಲ್ಲರ ಮುಂದೆ ಅಳುವಂತಹ ಧ್ವನಿಯಲ್ಲಿ ಹೇಳಿದರು, ಇವಳು ಸುಳ್ಳು ಹೇಳುತ್ತಿದ್ದಾಳೆ. ಇವಳು ಇಲ್ಲಿಗೆ ಹೇಗೆ ಬಂದಳು ಎಂಬುದು ನನಗೇನು ಗೊತ್ತು? ಮತ್ತು ಮಾಯರ ಸುಮ್ಮನೆ ನಿಂತಿದ್ದಳು. ಅವಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಮಾವ ಅತ್ಯಂತ ಕಠಿಣವಾದ ಧ್ವನಿಯಲ್ಲಿ ಕೇಳಿದರು, ನಿಜ ಸಂಗತಿ ಏನು? ಕೊನೆಯಲ್ಲಿ ಅತ್ತೆ ಗಡಿಬಿಡಿಯಿಂದ ಬೇಗನೆ ಹೇಳತೊಡಗಿದರು, ನಾನು ಮದುವೆಯ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದೆ. ಇವಳು ಇಲ್ಲಿಗೆ ಯಾವಾಗ ಬಂದಳು ಮತ್ತು ಯಾರು ಬಾಗಿಲು ಮುಚ್ಚಿದರು ಎಂಬುದು ನನಗೆ ಗೊತ್ತಿಲ್ಲ. ನಾನು ಏನೋ ಹೇಳಲು ಹೊರಡುತ್ತಿದ್ದೆ. ಅಷ್ಟರಲ್ಲೇ ವೇದಾಂತ್ ನನ್ನ ಕೈ ಹಿಡಿದುಕೊಂಡನು. ಅವನ ಆ ಹಿಡಿತ ತುಂಬಾ ಶಾಂತವಾಗಿತ್ತು, ಅಂದರೆ ಅವನು ನನ್ನನ್ನು ಇನ್ನು ಮುಂದೆ ಧೃತಿಗೆಡಲು ಬಿಡುವುದಿಲ್ಲ ಎನ್ನುವಂತಿತ್ತು. ನಂತರ ಅವನು ಎಲ್ಲರ ಮುಂದೆ ಕೇವಲ ಇಷ್ಟೇ ಹೇಳಿದನು, ನಿಜ ಏನೇ ಇರಲಿ, ಒಂದು ವಿಷಯವಂತೂ ತೀರಾ ಸ್ಪಷ್ಟವಾಗಿದೆ. ಅವನು ನನ್ನ ಕಡೆಗೆ ನೋಡಿ ಹೇಳಿದನು, ದಿವ್ಯಾ ಎಲ್ಲೂ ಓಡಿ ಹೋಗಿರಲಿಲ್ಲ. ಅವನ ಧ್ವನಿಯಲ್ಲಿ ಎಂತಹ ನಂಬಿಕೆಯಿತೆಂದರೆ ಆ ಕ್ಷಣದಲ್ಲೇ ಹಲವು ಜನರು ಅತ್ತೆಯ ಮಾತುಗಳ ಮೇಲೆ ಸಂಶಯಪಡಲು ಪ್ರಾರಂಭಿಸಿದರು ಮತ್ತು ಅತ್ತೆ ಸುಮ್ಮನಾದರು, ಏಕೆಂದರೆ ಈಗ ಪರಿಸ್ಥಿತಿ ಅವರ ಕೈ ಮೀರಿ ಹೋಗಿತ್ತು ಮತ್ತು ಬಹುಶಃ ಇಂದು ತಮ್ಮ ಕುತಂತ್ರ ಸಂಪೂರ್ಣವಾಗಿ ಫಲಿಸಲಿಲ್ಲ ಎಂಬುದನ್ನು ಅವರು ಅರ್ಥಮಾಡಿಕೊಂಡಿದ್ದರು. ಪವಿತ್ರ ಬಂಧನ. ಸ್ವಲ್ಪ ಸಮಯದ ನಂತರ ವಾತಾವರಣ ನಿಧಾನವಾಗಿ ತಿಳಿಯಾಗತೊಡಗಿತು ಮತ್ತು ಅಮ್ಮ ನಿರಂತರವಾಗಿ ಅಳುತ್ತಲೇ ಇದ್ದರು. ನಾನು ಈಗಲೂ ಒಳಗಿನಿಂದ ತುಂಬಾ ಹೆದರಿದ್ದೆ. ಆದರೆ ವೇದಾಂತ್ ಇಡೀ ಸಮಯ ನನ್ನ ಜೊತೆಯಲ್ಲೇ ನಿಂತಿದ್ದನು. ಅವನು ಒಂದು ಬಾರಿಯೂ ನನಗೆ ನಾನು ಒಬ್ಬಂಟಿ ಎಂದು ಅನಿಸದಂತೆ ನೋಡಿಕೊಂಡನು. ಮತ್ತು ನಂತರ ಅದೇ ರಾತ್ರಿ ನಮ್ಮ ಮದುವೆಯಾಯಿತು. ನಾನು ಮಂಟಪದಲ್ಲಿ ಕುಳಿತಿದ್ದಾಗ ಪದೇ ಪದೇ ನನಗೆ ಆ ಮುಚ್ಚಿದ ಕೋಣೆಯೇ ನೆನಪಿಗೆ ಬರುತ್ತಿತ್ತು. ಒಂದು ವೇಳೆ ವೇದಾಂತ್ ನನ್ನನ್ನು ಹುಡುಕಿಕೊಂಡು ಬರದೇ ಇದ್ದಿದ್ದರೆ ಬಹುಶಃ ಇಂದು ನನ್ನ ಇಡೀ ಜೀವನವೇ ಬದಲಾಗಿ ಹೋಗುತ್ತಿತ್ತು. ನಂತರ ಸಪ್ತಪದಿ ತುಳಿಯುವಾಗಲೂ ಫೇರೆ ತೆಗೆದುಕೊಳ್ಳುವಾಗಲೂ ನನ್ನ ಕಣ್ಣುಗಳು ತುಂಬಿ ಬಂದಿದ್ದವು. ಅದು ನನಗೇನೂ ನನ್ನ ಮನೆಯನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂಬ ಕಾರಣಕ್ಕಾಗಿ ಇರಲಿಲ್ಲ, ಬದಲಿಗೆ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಕಳೆದುಕೊಳ್ಳಲು ಹೆದರುತ್ತಿದ್ದಾನೆ ಎಂಬ ಕಾರಣಕ್ಕಾಗಿ ಆಗಿತ್ತು. ವೇದಾಂತ್ ಮೆಲ್ಲಗೆ ನನ್ನ ಕಡೆಗೆ ನೋಡಿದನು.
ಅವನು ಹೇಳಲಾರಂಭಿಸಿದನು, ಈಗ ಹೆದರುವ ಯಾವುದೇ ಅಗತ್ಯವಿಲ್ಲ ದಿವ್ಯಾ, ಮತ್ತು ಗೊತ್ತಿಲ್ಲ ಏಕೋ ಆ ಕ್ಷಣದಲ್ಲಿ ನನಗೆ ಮೊದಲ ಬಾರಿಗೆ ನಿಜವಾಗಿಯೂ ಒಳಗಿನಿಂದ ನಿರಾಳತೆ, ಸುಕೂನ ಅನಿಸಿತು. ವಿದಾಯದ ಬೀಳ್ಕೊಡುಗೆಯ ಸಮಯದಲ್ಲಿ ನನ್ನ ಅಮ್ಮ ನನ್ನನ್ನು ಅಪ್ಪಿಕೊಂಡು ತುಂಬಾ ಜೋರಾಗಿ ಅತ್ತರು. ಅವರ ಕೈಗಳು ಪದೇ ಪದೇ ನನ್ನ ಮುಖವನ್ನು ಮುಟ್ಟುತ್ತಿದ್ದವು. ಬಹುಶಃ ತಮ್ಮ ಮಗಳು ನಿಜವಾಗಿಯೂ ಸಂತೋಷವಾಗಿದ್ದಾಳೆ ಎಂಬುದನ್ನು ಅವರು ನಂಬಲು ಬಯಸುತ್ತಿದ್ದರೇನೋ ಎನ್ನುವಂತೆ. ನಾನು ಕೂಡ ಅಳುತ್ತಿದ್ದೆ. ಆದರೆ ನನ್ನೊಳಗೆ ಎಲ್ಲೋ ಒಂದು ವಿಚಿತ್ರವಾದ ನಿರಾಳತೆಯೂ ಇತ್ತು. ಏಕೆಂದರೆ ಇಷ್ಟೊಂದು ವರ್ಷಗಳ ನಂತರ ಮೊದಲ ಬಾರಿಗೆ ನನಗೆ ಅನಿಸುತ್ತಿತ್ತು, ಇನ್ನು ಮುಂದೆ ನಾನು ಪ್ರತಿದಿನ ಯಾರದ್ದೋ ಚುಚ್ಚುಮಾತುಗಳನ್ನು ಕೇಳುತ್ತಾ ಬದುಕಬೇಕಾಗಿಲ್ಲ ಎಂದು. ನಾನು ಕಾರಿನಲ್ಲಿ ಕುಳಿತಾಗ ನನ್ನ ದೃಷ್ಟಿ ಮತ್ತೊಮ್ಮೆ ಮನೆಯ ಕಡೆಗೆ ಹೋಯಿತು. ಬಾಗಿಲಿನ ಬಳಿ ಅತ್ತೆ, ಮಾಮಿ ನಿಂತಿದ್ದರು. ಮುಖದಲ್ಲಿ ಬಲವಂತದ ಮುಗುಳ್ನಗಿತ್ತು, ಆದರೆ ಅವರ ಕಣ್ಣುಗಳಲ್ಲಿ ಸೋಲು ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಮತ್ತು ಈಗ ಏಕೋ ಗೊತ್ತಿಲ್ಲ, ಅವರನ್ನು ನೋಡಿ ನನ್ನ ಹೃದಯದಲ್ಲಿ ದ್ವೇಷ ಬರಲಿಲ್ಲ, ಕೇವಲ ಒಂದು ರೀತಿಯ ಆಯಾಸದ ಅನುಭವವಾಯಿತು. ಹೊಸ ಮನೆ ಮತ್ತು ಪ್ರೀತಿಯ ಸ್ವಾಗತ. ವೇದಾಂತ್ನ ಮನೆ ನಿಜಕ್ಕೂ ತುಂಬಾ ದೊಡ್ಡದಾಗಿತ್ತು ಮತ್ತು ಅದಕ್ಕಿಂತಲೂ ದೊಡ್ಡದಾದ ವಿಷಯವೆಂದರೆ ಅಲ್ಲಿನ ಜನರ ಹೃದಯವಾಗಿತ್ತು. ಮನೆ ತಲುಪುತ್ತಿದ್ದಂತೆ ಅವನ ಅಮ್ಮ ನನ್ನನ್ನು ಎಷ್ಟು ಪ್ರೀತಿಯಿಂದ ಸ್ವಾಗತಿಸಿದರು ಎಂದರೆ ನಾನು ಕೆಲವು ಕ್ಷಣಗಳವರೆಗೆ ನನಗೆ ಹೇಗೆ ಪ್ರತಿಕ್ರಿಯಿಸಬೇಕು, ಎಕ್ಸ್ಪ್ರೆಷನ್ ನೀಡಬೇಕು ಎಂಬುದೇ ಅರ್ಥವಾಗಲಿಲ್ಲ. ಅವರು ನನಗೆ ಆರತಿ ಬೆಳಗಿ ಮುಗುಳ್ನಗುತ್ತಾ ಹೇಳಿದರು, ಇನ್ನು ಮುಂದೆ ಈ ಮನೆ ನಿನ್ನದು ಮಗಳೇ, ನಿನ್ನದು. ಈ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ತಾನಾಗಿಯೇ ತುಂಬಿ ಬಂದವು, ಏಕೆಂದರೆ ನಾನು ನನ್ನ ಜೀವನದಲ್ಲಿ ಯಾವಾಗಲೂ ನನ್ನನ್ನು ಯಾರ ಮೇಲೋ ಒಂದು ಹೊರೆ ಎಂದೇ ಭಾವಿಸಿಕೊಂಡಿದ್ದೆ. ಮೊದಲ ರಾತ್ರಿ ನಾನು ಕೋಣೆಯಲ್ಲಿ ತುಂಬಾ ಮೌನವಾಗಿದ್ದೆ. ಮದುವೆಯ ಆಯಾಸಕ್ಕಿಂತ ಹೆಚ್ಚಾಗಿ ನನ್ನೊಳಗೆ ಹಳೆಯ ಭಯಗಳು ತುಂಬಿಕೊಂಡಿದ್ದವು. ಇದೆಲ್ಲವೂ ಎಲ್ಲೋ ಒಂದು ಕನಸಿರಬಹುದೇ ಎಂದು ನನಗೆ ಪದೇ ಪದೇ ಅನಿಸುತ್ತಿತ್ತು. ವೇದಾಂತ್ ಬಹುಶಃ ನನ್ನ ಮುಖದಲ್ಲೇ ಎಲ್ಲವನ್ನೂ ಓದಿಬಿಟ್ಟಿದ್ದನು. ಅವನು ಮೆಲ್ಲಗೆ ನನ್ನ ಎದುರಿಗೆ ಬಂದು ಕುಳಿತುಕೊಂಡನು. ಇಷ್ಟೊಂದು ಏಕಮ್ಮ ಹೆದರುತ್ತಿದ್ದೀಯಾ? ನಾನು ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡೆ. ಅವನು ಕೆಲವು ಕ್ಷಣಗಳ ಕಾಲ ನನ್ನನ್ನು ನೋಡುತ್ತಾ ಉಳಿದನು. ನಂತರ ಹೇಳಿದನು, ದಿವ್ಯಾ, ನೀನು ಇನ್ನು ಮುಂದೆ ಪ್ರತಿಯೊಂದು ವಿಷಯಕ್ಕೂ ಸ್ಪಷ್ಟನೆ, ಸಫಾಯಿ ನೀಡುವ ಅಗತ್ಯವಿಲ್ಲ. ನಾನು ಅತ್ಯಂತ ಮೆಲ್ಲಗೆ ಹೇಳಿದೆ, ಒಂದು ವೇಳೆ ನೀವು ನನ್ನನ್ನು ಹುಡುಕಿಕೊಂಡು ಬರದೇ ಇದ್ದಿದ್ದರೆ ಬಹುಶಃ ಏನೂ ಇಲ್ಲ. ಅವನು ನನ್ನ ಮಾತನ್ನು ಮಧ್ಯದಲ್ಲೇ ತಡೆದನು. ನಾನು ನಿನ್ನನ್ನು ಎಂದಿಗೂ ಒಬ್ಬಂಟಿಯಾಗಿ ಬಿಡಲು ಸಾಧ್ಯವೇ ಇಲ್ಲ. ಅವನ ಆ ಮಾತನ್ನು ಕೇಳಿ ಏಕೋ ಗೊತ್ತಿಲ್ಲ, ನನ್ನೊಳಗೆ ವರ್ಷಗಳಿಂದ ಜಮೆಯಾಗಿದ್ದ ನೋವು ಸ್ವಲ್ಪ ಹಗುರಾಗಲು ಪ್ರಾರಂಭಿಸಿತು. ತಾಯಿಯ ಕುತಂತ್ರ ಮತ್ತು ಮಾವನ ಆಕ್ರೋಶ. ಮತ್ತೊಂದೆಡೆ ನಾನು ಹೋದ ನಂತರ ಆ ಮನೆಯಲ್ಲಿ ಎಲ್ಲವೂ ಮೊದಲಿನಂತೆ ಇರಲಿಲ್ಲ. ಮಾವ ಈಗ ಅತ್ತೆಯೊಂದಿಗೆ ಮೊದಲಿನಂತೆ ಮಾತನಾಡುತ್ತಿರಲಿಲ್ಲ. ಅಂದು ನಡೆದ ಘಟನೆಯಲ್ಲಿ ಎಲ್ಲೋ ಒಂದು ಕಡೆ ಅತ್ತೆಯ ಕೈವಾಡ ಖಂಡಿತ ಇತ್ತು ಎಂಬ ಸಂಶಯ ಅವರ ಮನಸ್ಸಿನಲ್ಲಿ ಒಳಗೊಳಗೇ ಮೂಡಿತ್ತು. ಮತ್ತು ಮಾಯರ. ಅವಳು ಮೊದಲಿಗಿಂತ ಹೆಚ್ಚು ಮೌನವಾಗಿರಲು ಪ್ರಾರಂಭಿಸಿದಳು, ಏಕೆಂದರೆ ಅಸೂಯೆಯ ಭರದಲ್ಲಿ ತನ್ನ ತಾಯಿ ಎಷ್ಟು ದೂರದವರೆಗೆ ಹೋಗಬಲ್ಲಳು ಎಂಬುದನ್ನು ಅವಳು ತನ್ನ ಸ್ವಂತ ಕಣ್ಣುಗಳಿಂದ ನೋಡಿದ್ದಳು. ಒಂದು ರಾತ್ರಿ ಮಾವ ಕೊನೆಗೂ ಅತ್ತೆಯನ್ನು ಕೇಳೇಬಿಟ್ಟರು, ನಿಜ ಸಂಗತಿಯನ್ನು ಹೇಳು. ಅಂದು ದಿವ್ಯಾಳನ್ನು ಕೋಣೆಯಲ್ಲಿ ನೀನೇ ತಾನೇ ಬಂದ್ ಮಾಡಿದ್ದು? ಆಗ ಅತ್ತೆ ತಕ್ಷಣವೇ ಕೋಪದಿಂದ ಹೇಳಿದರು, ಈಗ ನಿಮಗೂ ನನ್ನ ಮೇಲೆ ಸಂಶಯ ಬಂದಿದೆಯೇ? ಆಗ ಮಾವ ಹೇಳಿದರು, ನನಗೆ ಉತ್ತರ ಬೇಕು. ಈ ಫಾಲ್ತು, ಅಗತ್ಯವಿಲ್ಲದ ಮಾತುಗಳನ್ನು ನನ್ನ ಮುಂದೆ ಆಡಬೇಡ. ಅವರು ಕೆಲವು ಸಮಯದವರೆಗೆ ಕೋಣೆಯಲ್ಲಿ ಸುಮ್ಮನೆ ನಿಂತಿದ್ದರು. ಆದರೆ ಅತ್ತೆ ಆದರೂ ಸತ್ಯವನ್ನು ಒಪ್ಪಿಕೊಳ್ಳಲಿಲ್ಲ. ಅವರು ಕೇವಲ ಇಷ್ಟೇ ಹೇಳಿದ್ದರು, ನಾನು ಏನೇ ಮಾಡಿದ್ದರೂ ನನ್ನ ಮಗಳಿಗಾಗಿ ಮಾಡಿದ್ದೆ. ಮಾವ ಆಶ್ಚರ್ಯದಿಂದ ಅವರನ್ನು ನೋಡತೊಡಗಿದರು. ಅದರ ಅರ್ಥವೇನು? ನೀನು ಏನು ಹೇಳಲು ಬಯಸುತ್ತಿದ್ದೀಯಾ? ಅತ್ತೆಯ ಕಣ್ಣುಗಳಲ್ಲಿ ಮತ್ತೆ ಅದೇ ಅಸೂಯೆ ಮೂಡಿಬಂದಿತು. ಏನು ಯಾವಾಗಲೂ ದಿವ್ಯಾಳೇ ಎಲ್ಲ ಒಳ್ಳೆಯ ವಿಷಯಗಳಿಗೆ ಅರ್ಹಳಾಗಬೇಕೇ? ಅವರ ಧ್ವನಿ ಅಳುವಂತಾಯಿತು. ನನ್ನ ಮಗಳಲ್ಲಿ ಕೊನೆಗೂ ಅಂತಹ ಕೊರತೆ ಏನಿದೆ? ಮಾವ ಮೊದಲ ಬಾರಿಗೆ ಅತ್ಯಂತ ಕಠಿಣವಾದ ಧ್ವನಿಯಲ್ಲಿ ಹೇಳಿದರು, ಕೊರತೆ ಮಾಯರಾಳಲ್ಲಿ ಅಥವಾ ದಿವ್ಯಾಳಲ್ಲಿ ಎಂದಿಗೂ ಇರಲಿಲ್ಲ. ಕೊರತೆ ಇದ್ದದ್ದು ನಿನ್ನ ಯೋಚನೆಯಲ್ಲಿ ಮಾತ್ರ. ಅತ್ತೆ ಸುಮ್ಮನಾದರು ಮತ್ತು ಬಹುಶಃ ಮೊದಲ ಬಾರಿಗೆ ಅವರಿಗೆ ತಮ್ಮದೇ ಮನೆಯಲ್ಲಿ ಸೋಲಿನ ಅನುಭವವಾಗಿತ್ತು. ಸುಂದರ ಜೀವನ ಮತ್ತು ಆ ಅನಿರೀಕ್ಷಿತ ಪತ್ರ. ನನ್ನ ಮದುವೆಯ ನಂತರ ನನ್ನ ಜೀವನ ನಿಧಾನವಾಗಿ ಬದಲಾಗಲಾರಂಭಿಸಿತು. ಈಗ ಬೆಳಿಗ್ಗೆ ಕಣ್ಣು ಬಿಡುತ್ತಿದ್ದಂತೆ ಯಾರದ್ದೇ ಚುಚ್ಚುಮಾತುಗಳು ಕೇಳಿಸುತ್ತಿರಲಿಲ್ಲ. ಯಾರೂ ನನ್ನನ್ನು ಹೊರೆ ಎಂದು ಕರೆಯುತ್ತಿರಲಿಲ್ಲ. ಯಾರೂ ನನ್ನ ನಡಿಗೆಯನ್ನು ನೋಡಿ ನಗುತ್ತಲೂ ಇರಲಿಲ್ಲ. ಮತ್ತು ಬಹುಶಃ ಇದೇ ವಿಷಯ ನನಗೆ ಎಲ್ಲಕ್ಕಿಂತ ಹೆಚ್ಚಾಗಿ ವಿಚಿತ್ರವಾಗಿ ಅನಿಸುತ್ತಿತ್ತು.
ಏಕೆಂದರೆ ಮನುಷ್ಯ ನೋವಿಗೆ ಒಗ್ಗಿಕೊಂಡು ಬಿಟ್ಟರೆ, ಅಭ್ಯಾಸ ಮಾಡಿಕೊಂಡು ಬಿಟ್ಟರೆ, ನಂತರ ನಿರಾಳತೆಯೂ ಕೂಡ ಅವನನ್ನು ಹೆದರಿಸಲು ಪ್ರಾರಂಭಿಸುತ್ತದೆ. ವೇದಾಂತ್ ಪ್ರತಿಯೊಂದು ಸಣ್ಣ ವಿಷಯದ ಕಡೆಗೂ ಗಮನ ಹರಿಸುತ್ತಿದ್ದನು ಮತ್ತು ಒಂದು ವೇಳೆ ನನ್ನ ಕಾಲಿನಲ್ಲಿ ನೋವು ಕಾಣಿಸಿಕೊಂಡರೆ ಅವನು ತಕ್ಷಣವೇ ನನಗೆ ಔಷಧಿಯನ್ನು ನೀಡುತ್ತಿದ್ದನು. ಆದರೆ ಅವನು ಎಂದಿಗೂ ನನ್ನಲ್ಲಿ ಯಾವುದೇ ಕೊರತೆಯ ಭಾವನೆ ಮೂಡದಂತೆ ನೋಡಿಕೊಂಡನು. ನಿಧಾನವಾಗಿ ನಾನು ಕೂಡ ಎಲ್ಲರೊಂದಿಗೆ ಬೆರೆಯಲು ಪ್ರಾರಂಭಿಸಿದೆ ಮತ್ತು ಮನಸಾರೆ ನಗತೊಡಗಿದೆ, ಮತ್ತು ಈಗ ನಾನು ನನ್ನನ್ನು ಯಾರೋ ಒಬ್ಬರ ಜೀವನದ ಸಂತೋಷ ಎಂದು ಭಾವಿಸತೊಡಗಿದ್ದೆ. ಆದರೆ ಜೀವನ, ಇದು ಬಹುಶಃ ನನಗೆ ಇಷ್ಟೊಂದು ಸುಲಭವಾಗಿ ಸಂತೋಷವಾಗಿರಲು ಬಿಡುವಂತೆ ಕಾಣುತ್ತಿರಲಿಲ್ಲ. ಮದುವೆಯಾಗಿ ಸುಮಾರು 3 ತಿಂಗಳು ಕಳೆದಿರಬಹುದು. ಒಂದು ಸಂಜೆ ವೇದಾಂತ್ ಆಫೀಸ್ನಿಂದ ಮನೆಗೆ ಮರಳಿದಾಗ ಅವನ ಮುಖ ಸ್ವಲ್ಪ ಆತಂಕದಿಂದ ಪರೇಶನ್ ಆಗಿ ಕಾಣಿಸುತ್ತಿತ್ತು. ನಾನು ಕೇಳಿದೆ, ಏನಾಯಿತು? ಎಲ್ಲವೂ ಸರಿಯಾಗಿದೆಯೇ ತಾನೇ? ಅವನು ಸಣ್ಣದಾಗಿ ಮುಗುಳ್ನಕ್ಕು ಹೇಳಿದನು, ಹೌದು, ಬಸ್ ಕೆಲಸ ಸ್ವಲ್ಪ ಹೆಚ್ಚಾಗಿದೆ ಅಷ್ಟೇ. ಆದರೆ ಅವನ ಕಣ್ಣುಗಳು ಬೇರೆಯದೇ ಏನನ್ನೋ ಹೇಳುತ್ತಿದ್ದವು. ಮುಂದಿನ ಕೆಲವು ದಿನಗಳ ಕಾಲ ನಾನು ಗಮನಿಸಿದೆ, ಅವನು ಹೆಚ್ಚಾಗಿ ಫೋನ್ನಲ್ಲಿ ಅತ್ಯಂತ ನಿಧಾನವಾದ ಧ್ವನಿಯಲ್ಲಿ ಮಾತನಾಡುತ್ತಿದ್ದನು. ಕೆಲವೊಮ್ಮೆ ರಾತ್ರಿ ಬಾಲ್ಕನಿಗೆ ಹೋಗಿ ತಡರಾತ್ರಿಯವರೆಗೆ ಯಾರೊಂದಿಗೋ ಮಾತನಾಡುತ್ತಿರುತ್ತಿದ್ದನು. ಆದರೆ ನಾನು ಅಷ್ಟಾಗಿ ಗಮನ ಕೊಡಲಿಲ್ಲ. ಬಹುಶಃ ಬಿಸಿನೆಸ್ನ ಯಾವುದೇ ಸಮಸ್ಯೆ ಇರಬಹುದು ಎಂದು ನಾನು ಭಾವಿಸಿದೆ. ಆದರೆ ನಂತರ ಒಂದು ದಿನ ನಾನು ಅವನ ಅಲ್ಮಾರಿಯಲ್ಲಿ ಕಪಾಟಿನಲ್ಲಿ ಯಾವುದೋ ಫೈಲ್ ಹುಡುಕುತ್ತಿದ್ದೆ. ಅಷ್ಟರಲ್ಲೇ ಒಂದು ಫೋಟೋ ಹಠಾತ್ತನೆ ಕೆಳಗೆ ಬಿದ್ದಿತು. ನಾನು ಕೆಳಗೆ ಬಾಗಿ ಆ ಫೋಟೋವನ್ನು ಎತ್ತಿಕೊಂಡೆ ಮತ್ತು ಮರುಕ್ಷಣವೇ ನನ್ನ ಹೃದಯ ಒಂದು ಕ್ಷಣ ನಿಂತಂತಾಯಿತು. ಆ ಫೋಟೋದಲ್ಲಿ ವೇದಾಂತ್ ಒಬ್ಬಳು ಹುಡುಗಿಯ ಜೊತೆ ನಿಂತುಕೊಂಡಿದ್ದನು. ತುಂಬಾ ಹತ್ತಿರವಾಗಿ, ಎಷ್ಟು ಹತ್ತಿರವೆಂದರೆ ಕೇವಲ ತಮ್ಮವರಷ್ಟೇ ನಿಲ್ಲುವಷ್ಟು ಹತ್ತಿರ. ಆ ಹುಡುಗಿ ಅತ್ಯಂತ ಸುಂದರಿಯಾಗಿದ್ದಳು ಮತ್ತು ಎಲ್ಲಕ್ಕಿಂತ ಹೆಚ್ಚು ಯೋಚಿಸಬೇಕಾದ ವಿಷಯವೆಂದರೆ ಅವಳು ಸಂಪೂರ್ಣವಾಗಿ ಪರ್ಫೆಕ್ಟ್ ಆಗಿದ್ದಳು. ಅವಳ ನಡಿಗೆ, ಅವಳ ಮುಖ, ಅವಳ ಮುಗುಳ್ನಗು ಎಲ್ಲವೂ. ನನ್ನ ಕೈಗಳು ನಡುಗಲಾರಂಭಿಸಿದವು. ನನ್ನ ಉಸಿರಾಟ ಏರುಪೇರಾಗತೊಡಗಿತು. ಮೆದುಳಿನಲ್ಲಿ ಹಠಾತ್ತನೆ ಅತ್ತೆಯ, ಮಾಮಿಯ ಮಾತುಗಳು ಮೊಳಗಿದವು. ನಕ್ಷತ್ರ ಚಿಹ್ನೆ, ಇಂತಹ ಹುಡುಗಿಯರನ್ನು ಯಾರು ತಾನೇ ಒಪ್ಪಿಕೊಳ್ಳುತ್ತಾರೆ? ಒಂದು ದಿನ ಖಂಡಿತ ಪಶ್ಚಾತ್ತಾಪವಾಗುತ್ತದೆ. ನಕ್ಷತ್ರ ಚಿಹ್ನೆ. ನಾನು ನನ್ನಷ್ಟಕ್ಕೆ ತಿಳಿಹೇಳಲು ಪ್ರಯತ್ನಿಸಿದೆ, ಆದರೆ ಹೃದಯ ಹೆದರಿ ಹೋಗಿತ್ತು. ಆ ರಾತ್ರಿ ವೇದಾಂತ್ ಮನೆಗೆ ಬಂದಾಗ ನಾನು ಸಾಮಾನ್ಯವಾಗಿಯೇ ಇರಲು ಪ್ರಯತ್ನಿಸಿದೆ. ಆದರೆ ಏನೋ ಬದಲಾಗಿದೆ ಎಂಬುದನ್ನು ಅವನು ಬಹುಶಃ ಅರ್ಥಮಾಡಿಕೊಂಡಿದ್ದನು. ಏನಾಯಿತು ದಿವ್ಯಾ? ಎಂದು ಅವನು ಕೇಳಿದಾಗ ನಾನು ತಕ್ಷಣವೇ ಏನೂ ಇಲ್ಲ ಎಂದೆ. ಆದರೆ ನನ್ನ ಕಣ್ಣುಗಳು ಸುಳ್ಳು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ನನ್ನ ಬಳಿ ಬಂದು ಕುಳಿತುಕೊಂಡನು. ದಿವ್ಯಾ, ಹೇಳು, ಏನಾಗಿದೆ ವಿಷಯ? ಕೆಲವು ಸೆಕೆಂಡುಗಳವರೆಗೆ ನಾನು ಮೌನವಾಗಿದ್ದೆ. ನಂತರ ನಿಧಾನವಾಗಿ ಆ ಫೋಟೋವನ್ನು ಅವನ ಕಡೆಗೆ ಚಾಚಿದೆ. ಫೋಟೋ ನೋಡುತ್ತಿದ್ದಂತೆ ಅವನ ಮುಖದ ಬಣ್ಣವೂ ಬದಲಾಯಿತು. ಕೋಣೆಯಲ್ಲಿ ಹಠಾತ್ತನೆ ಒಂದು ಭಾರೀ ಮೌನ ಆವರಿಸಿತು ಮತ್ತು ಅದೇ ಕ್ಷಣದಲ್ಲಿ ನನ್ನೊಳಗೆ ಒಂದು ಭಯ ಜನ್ಮತಾಳಿತು. ನಿಜವಾಗಿಯೂ ನನ್ನ ಸಂತೋಷ ಇಷ್ಟೊಂದು ಬೇಗ ಮುಗಿದು ಹೋಗಲಿದೆಯೇ? ಸತ್ಯದ ಅರಿವು ಮತ್ತು ಕಾಮ್ಯಳ ನೆನಪು. ನನ್ನ ಕೈಗಳು ಈಗಲೂ ನಡುಗುತ್ತಿದ್ದವು. ವೇದಾಂತ್ ಸ್ವಲ್ಪ ಸಮಯದವರೆಗೆ ಆ ಫೋಟೋವನ್ನು ನೋಡುತ್ತಲೇ ಇದ್ದನು. ನಂತರ ಅವನು ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟನು. ಅವನ ಮುಖದಲ್ಲಿ ಕೋಪವಿರಲಿಲ್ಲ, ಕೇವಲ ಒಂದು ರೀತಿಯ ಆಯಾಸ ಆವರಿಸಿತ್ತು. ಇದು ನಿನಗೆ ಎಲ್ಲಿಂದ ಸಿಕ್ಕಿತು? ಎಂದು ಅವನು ಮೆಲ್ಲಗೆ ಕೇಳಿದನು. ನನ್ನ ಧ್ವನಿಯು ತುಂಬಾ ನಿಧಾನವಾಗಿತ್ತು. ನಾನು ಹೇಳಿದೆ, ಇದು ಅಲ್ಮಾರಿಯಿಂದ, ಕಪಾಟಿನಿಂದ ಸಿಕ್ಕಿತು. ಕೋಣೆಯಲ್ಲಿ ಕೆಲವು ಸೆಕೆಂಡುಗಳ ಕಾಲ ನಿಶ್ಶಬ್ದವಿತ್ತು. ನಂತರ ನಾನು ನನ್ನನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಕೇಳಿಬಿಟ್ಟೆ, ಒಂದು ವೇಳೆ ನೀವು ಬೇರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದಿದ್ದರೆ ನನ್ನನ್ನು ಏಕೆ ಮದುವೆಯಾದಿರಿ? ಇದನ್ನು ಹೇಳುತ್ತಲೇ ನನ್ನ ಕಣ್ಣುಗಳು ತುಂಬಿ ಬಂದವು. ನನಗೆ ಗೊತ್ತು, ನಾನು ಅವಳಂತೆ ಇಲ್ಲ ಎಂದು. ಆದರೆ ನೀವು ಒಂದು ವೇಳೆ ಮಜಬೂರಿಯಿಂದ, ಅನಿವಾರ್ಯತೆಯಿಂದ ಹೀಗೆ ಮಾಡಿದ್ದರೆ? ದಿವ್ಯಾ, ಬಸ್ ಮಾಡು. ವೇದಾಂತ್ ಹಠಾತ್ತನೆ ನನ್ನ ಮಾತನ್ನು ಅಲ್ಲೇ ತಡೆದನು. ಅವನ ಧ್ವನಿ ಮೊದಲ ಬಾರಿಗೆ ಸ್ವಲ್ಪ ಭಾರವಾಗಿತ್ತು. ಒಂದು ಬಾರಿ ನನ್ನ ಕಡೆಗೆ ನೋಡು. ನಾನು ನಿಧಾನವಾಗಿ ಕಣ್ಣುಗಳನ್ನು ಎತ್ತಿ ನೋಡಿದೆ. ಅವನ ಕಣ್ಣುಗಳಲ್ಲಿ ನೋವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ನಾನು ನಿನಗೆ ಸುಳ್ಳು ಹೇಳಬಲ್ಲೆ ಎಂದು ನಿನಗೆ ನಿಜವಾಗಿಯೂ ಅನಿಸುತ್ತದೆಯೇ? ನನ್ನ ಬಳಿ ಯಾವುದೇ ಉತ್ತರವ ಇರಲಿಲ್ಲ, ಏಕೆಂದರೆ ಭಯವು ಮನುಷ್ಯನನ್ನು ಏನೇನೋ ಯೋಚಿಸುವಂತೆ ಮಾಡಲು ಮಜಬೂರ್ ಮಾಡುತ್ತದೆ. ವೇದಾಂತ್ ಕೆಲವು ಕ್ಷಣಗಳ ಕಾಲ ಸುಮ್ಮನಿದ್ದನು. ನಂತರ ಆ ಫೋಟೋವನ್ನು ಕೈಯಲ್ಲಿ ತೋರಿಸುತ್ತಾ ಹೇಳಿದನು, ಇವಳು ಕಾವ್ಯ, ನನ್ನ ಕಸಿನ್, ಸೋದರ ಸೊಸೆ ಸಂಬಂಧಿ ಹುಡುಗಿ. ನಾನು ದಿಗ್ಭ್ರಮೆಗೊಂಡೆ.
ಅವನು ಮೆಲ್ಲಗೆ ಹೇಳಿದನು, ಬಾಲ್ಯದಿಂದಲೂ ನಾವು ಒಟ್ಟಿಗೆ ಆಟ ಆಡುತ್ತಾ ಬೆಳೆದವು. ಅವಳು ನನ್ನನ್ನು ಯಾವಾಗಲೂ ತನ್ನ ಅತ್ಯುತ್ತಮ ಗೆಳೆಯ ಎಂದು ಭಾವಿಸುತ್ತಿದ್ದಳು. ನಂತರ ಅವನು ಒಂದು ಸಣ್ಣ ಕಹಿ ಮುಗುಳ್ನಗುವಿನೊಂದಿಗೆ ಹೇಳಿದನು, ಮತ್ತು ಈ ಫೋಟೋ ಅವಳ ಮದುವೆಯ ದಿನದ್ದಾಗಿದೆ. ನನ್ನ ಕಣ್ಣುಗಳು ಫೋಟೋದ ಮೇಲೆ ನಿಂತವು. ಈಗ ಸೂಕ್ಷ್ಮವಾಗಿ ಗಮನಿಸಿದಾಗ ಕಾವ್ಯಾಳ ಕೈಗಳಲ್ಲಿ ಸಣ್ಣದಾಗಿ ಮೆಹಂದಿ ಇರುವುದು ಕೂಡ ಕಾಣಿಸುತ್ತಿತ್ತು. ಅದನ್ನು ನಾನು ಮೊದಲಿಗೆ ಗಾಬರಿಯಲ್ಲಿ ಗಮನಿಸಿಯೇ ಇರಲಿಲ್ಲ. ಅವಳ ಮದುವೆಯಾದ 2 ತಿಂಗಳ ನಂತರವೇ ಅವಳ ಆಕ್ಸಿಡೆಂಟ್ ಅಪಘಾತ ಆಯಿತು. ಅವನ ಧ್ವನಿ ತೀರಾ ಕ್ಷೀಣಿಸಿತು. ಅವಳು ಈಗ ಈ ಪ್ರಪಂಚದಲ್ಲಿ ಇಲ್ಲ. ಅದೇ ಕ್ಷಣದಲ್ಲಿ ನನಗೆ ನನ್ನ ಯೋಚನೆಯ ಬಗ್ಗೆ ತೀವ್ರ ನಾಚಿಕೆಯಾಗಲಾರಂಭಿಸಿತು. ನಾನು ತಕ್ಷಣವೇ ಕಣ್ಣುಗಳನ್ನು ಕೆಳಗೆ ಮಾಡಿಕೊಂಡೆ. ನನಗೆ ಗೊತ್ತಿರಲಿಲ್ಲ. ಸಾರಿ ವೇದಾಂತ್. ನಂತರ ಅವನು ನನ್ನ ಬಳಿ ಬಂದು ಕುಳಿತುಕೊಂಡನು. ಪರವಾಗಿಲ್ಲ ಎಂದು ಅವನು ಶಾಂತ ಧ್ವನಿಯಲ್ಲಿ ಹೇಳಿದನು. ಆದರೆ ನಿನಗೆ ಇಷ್ಟೊಂದು ಭಯವೇಕೆ ಆಯಿತು ದಿವ್ಯಾ? ನನ್ನ ಕಣ್ಣುಗಳಿಂದ ಕಣ್ಣೀರು ಕೆಳಗೆ ಬಿದ್ದಿತು. ನಾನು ಒಡೆದ ಧ್ವನಿಯಲ್ಲಿ ಹೇಳಿದೆ, ಏಕೆಂದರೆ ನನಗೆ ಯಾವಾಗಲೂ ಅನಿಸುತ್ತಿತ್ತು, ಒಂದು ದಿನ ನಿಮಗೆ ಅರಿವಾಗುತ್ತದೆ, ನೀವು ನನಗಿಂತ ಉತ್ತಮವಾದ ಯಾರಿಗೋ ಅರ್ಹರಾಗಿದ್ದೀರಿ, ಡಿಸರ್ವ್ ಮಾಡುತ್ತಾರೆ ಎಂದು. ಹೃದಯದ ಆಳದ ಪ್ರೀತಿ ಮತ್ತು ನಿಗೂಢ ಫೋನ್ ಕರೆಗಳು. ವೇದಾಂತ್ ಕೆಲವು ಸಮಯದವರೆಗೆ ನನ್ನನ್ನು ನೋಡುತ್ತಲೇ ಇದ್ದನು. ನಂತರ ಅವನು ನಿಧಾನವಾಗಿ ನನ್ನ ಕೈಯನ್ನು ತನ್ನ ಕೈಗಳಿಗೆ ತೆಗೆದುಕೊಂಡನು. ದಿವ್ಯಾ! ಅವನ ಧ್ವನಿ ಅತ್ಯಂತ ಮೃದುವಾಗಿತ್ತು. ನಾನು ಮೊದಲ ಬಾರಿಗೆ ನಿನ್ನನ್ನು ಭೇಟಿಯಾದ ಆ ದಿನವೇ ನನಗೆ ಎಂತಹ ಹುಡುಗಿ ಬೇಕು ಎಂಬುದನ್ನು ಅರ್ಥಮಾಡಿಕೊಂಡಿದ್ದೆ. ನನ್ನ ಕಣ್ಣುಗಳು ಆದರೂ ತುಂಬಿ ಬಂದಿದ್ದವು. ಅವನು ಲಘುವಾಗಿ ಮುಗುಳ್ನಕ್ಕನು ಮತ್ತು ನನಗೆ ಕೇವಲ ಸೌಂದರ್ಯ ಅಥವಾ ಕೇವಲ ಪರ್ಫೆಕ್ಟಾದ ಹುಡುಗಿಯೇ ಬೇಕಾಗಿದ್ದರೆ ನಾನು ಪ್ರಪಂಚದಲ್ಲಿ ಯಾರನ್ನಾದರೂ ಮದುವೆಯಾಗಬಹುದಿತ್ತು. ನಂತರ ಅವನು ಅತ್ಯಂತ ಮೆಲ್ಲಗೆ ಹೇಳಿದನು, ಆದರೆ ನನಗೆ ನೀನೇ ಬೇಕಾಗಿದ್ದೆ. ಆ ಕ್ಷಣದಲ್ಲಿ ಏಕೋ ಗೊತ್ತಿಲ್ಲ, ನನ್ನೊಳಗೆ ವರ್ಷಗಳಿಂದ ಜಮೆಯಾಗಿದ್ದ ಆ ಭಯ ನಿಧಾನವಾಗಿ ಕರಗಲು ಪ್ರಾರಂಭಿಸಿತು. ನಾನು ಅಳುತ್ತಾ ಅವನ ಹೆಗಲಿಗೆ ಒರಗಿಕೊಂಡೆ. ಸಾರಿ ವೇದಾಂತ್, ನನ್ನನ್ನು ಕ್ಷಮಿಸಿಬಿಡು, ನಾನು ನಿನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡೆ. ಅವನು ಸಣ್ಣದಾಗಿ ಮುಗುಳ್ನಕ್ಕನು. ಈಗ ಒಂದು ಮಾತನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೋ ದಿವ್ಯಾ. ನಾನು ಅವನ ಕಡೆಗೆ ನೋಡಿದೆ. ನೀನು ನನ್ನ ಮಜಬೂರಿ, ಅನಿವಾರ್ಯತೆ ಅಲ್ಲ, ಬದಲಿಗೆ ನೀನು ನನ್ನ ಆಯ್ಕೆ, ಪಸಂದ್. ಮತ್ತು ಬಹುಶಃ ಆ ಕ್ಷಣದಲ್ಲಿ ನನಗೆ ನಿಜವಾಗಿಯೂ ನಂಬಿಕೆ ಬಂದಿತು, ಏನೆಂದರೆ ಒಬ್ಬ ವ್ಯಕ್ತಿ ನನ್ನನ್ನೂ ನನ್ನ ಕೊರತೆಗಳ ಜೊತೆಯೂ ಇಡೀ ಹೃದಯದಿಂದ ಪ್ರೀತಿಸಬಲ್ಲನು ಎಂದು. ನಾನು ಇನ್ನೂ ವೇದಾಂತ್ನ ಬಳಿಯೇ ಕುಳಿತಿದ್ದೆ. ಅತ್ತಿದ್ದರಿಂದ ಕಣ್ಣುಗಳು ಕೆಂಪಗಾಗಿದ್ದವು ಮತ್ತು ಊದಿಕೊಂಡಿದ್ದವು. ಹೃದಯ ಹಗುರವಾಗಿದ್ದರೂ ಒಂದು ಪ್ರಶ್ನೆ ಇನ್ನೂ ಒಳಗ ಎಲ್ಲೋ ಸಿಲುಕಿಕೊಂಡಿತ್ತು. ನಾನು ಧೈರ್ಯ ಮಾಡಿ ನಿಧಾನವಾಗಿ ಅವನನ್ನು ಕೇಳಿದೆ, ಹಾಗಾದರೆ ನೀವು ರಾತ್ರಿ ಬಾಲ್ಕನಿಯಲ್ಲಿ ಯಾರೊಂದಿಗೆ ಮಾತನಾಡುತ್ತೀರಿ? ವೇದಾಂತ್ ನನ್ನ ಕಡೆಗೆ ನೋಡಿದನು. ನನ್ನ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದು ಅವನಿಗೆ ಅರ್ಥವಾಗಿತ್ತು. ನಾನು ಕಣ್ಣುಗಳನ್ನು ಕೆಳಗೆ ಮಾಡಿಕೊಳ್ಳುತ್ತಾ ಹೇಳಿದೆ, ನನಗೆ ಅನಿಸಿತು, ಬಹುಶಃ ನೀವು ಯಾವುದಾದರೂ ಹುಡುಗಿಯ ಜೊತೆ ಮಾತನಾಡುತ್ತೀರಿ ಎಂದು, ಅದಕ್ಕಾಗಿಯೇ ನನ್ನಿಂದ ಮರೆಮಾಚಿ ಅಲ್ಲಿಗೆ ಹೋಗುತ್ತಿದ್ದೀರಿ ಎಂದು. ನನ್ನ ಧ್ವನಿಯಲ್ಲಿ ನಾಚಿಕೆ ಮತ್ತು ಸಂಕೋಚ ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತಿತ್ತು. यहाँ आपकी पूरी कहानी का कन्नड़ अनुवाद दिया गया है। मूल कहानी की लंबाई, गहराई और भावनाओं को पूरी तरह सुरक्षित रखा गया है और किसी भी हिस्से को छोटा या कम नहीं किया गया है। ಕನ್ನಡ ಅನುವಾದ, ಕನ್ನಡ ಟ್ರಾನ್ಸ್ಲೇಷನ್. ನನ್ನನ್ನು ಕ್ಷಮಿಸಿಬಿಡು, ನಾನು ತುಂಬಾ ತಪ್ಪು ತಿಳಕೊಂಡು ಬಿಟ್ಟಿದ್ದೆ. ಕೆಲವು ಕ್ಷಣಗಳವರೆಗೆ ವೇದಾಂತ್ ಸುಮ್ಮನಿದ್ದನು. ನಂತರ ಅವನು ಮೆಲ್ಲನೆ ಎದ್ದು ಅಲ್ಮಿರಾದಿಂದ ಒಂದು ಫೈಲ್ ಹೊರಗೆ ತೆಗೆದನು. ಅದನ್ನು ನನ್ನ ಮುಂದೆ ಇಟ್ಟನು. ನಾನು ಆಶ್ಚರ್ಯದಿಂದ ಅವನ ಕಡೆ ನೋಡಿದೆ. ಅವನು ಆ ಫೈಲ್ ತೆರೆಯುತ್ತಾ ಹೇಳಿದನು, ನಾನು ನಿನಗಿಂತ ಏನನ್ನೂ ಮುಚ್ಚಿಡಲು ಬಯಸಿರಲಿಲ್ಲ. ಕೇವಲ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೆ. ಫೈಲ್ ಒಳಗಡೆ ಆಸ್ಪತ್ರೆಯ ಕೆಲವು ರಿಪೋರ್ಟ್ಗಳಿದ್ದವು. ನನ್ನ ಹೃದಯ ನಡುಗಲು ಪ್ರಾರಂಭಿಸಿತು. ಇದೇನು ವೇದಾಂತ್? ವೇದಾಂತ್ ಮೃದುವಾದ ಧ್ವನಿಯಲ್ಲಿ ಹೇಳಿದನು, ಇದು ನಿನ್ನ ಚಿಕಿತ್ಸೆಯ ಫೈಲ್. ನಾನು ಸಂಪೂರ್ಣವಾಗಿ ಮೌನವಾಗಿಬಿಟ್ಟೆ. ಅವನು ಮುಂದುವರಿಸಿ ಹೇಳಿದನು, ನಾನು ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ವೈದ್ಯರ ಜೊತೆ ಮಾತನಾಡುತ್ತಿದ್ದೆ. ನನ್ನ ಉಸಿರು ನಿಂತಂತಾಯಿತು. ಏಕೆ? ನಂತರ ಅವನು ಲಘುವಾಗಿ ನಗುತ್ತಾ, ಏಕೆಂದರೆ ನಿನ್ನ ಕಾಲಿನ ಚಿಕಿತ್ಸೆ ಎಷ್ಟು ಉತ್ತಮವಾಗಿ ಸಾಧ್ಯವಾಗಬಹುದು ಎಂದು ನಾನು ನೋಡಲು ಬಯಸಿದ್ದೆ ಎಂದನು. ನನ್ನ ಕಣ್ಣುಗಳು ಅರಳಿದವು. ಆದರೆ ನೀವು ನನಗೆ ಈ ಬಗ್ಗೆ ಏಕೆ ಹೇಳಲಿಲ್ಲ? ಅದಕ್ಕವನು, ಏಕೆಂದರೆ ನಾನು ನಿನಗೆ ಸುಳ್ಳು ಭರವಸೆ ನೀಡಲು ಬಯಸಿರಲಿಲ್ಲ ಎಂದು ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳಿದನು. ಚಿಕಿತ್ಸೆ ಸಾಧ್ಯ ಎಂದು ನನಗೆ ಸಂಪೂರ್ಣ ಖಾತ್ರಿಯಾಗುವವರೆಗೂ ನಾನು ನಿನಗೆ ಅಪೂರ್ಣ ವಿಷಯವನ್ನು ಹೇಳಲು ಬಯಸಿರಲಿಲ್ಲ. ನನ್ನ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಸುರಿಯಲಾರಂಭಿಸಿತು.
ಮತ್ತು ಈ ಕ್ಷಣದಲ್ಲಿ ನನಗೆ ನೆನಪಾಯಿತು. ಅವನು ತಡರಾತ್ರಿಯವರೆಗೆ ಫೋನ್ನಲ್ಲಿ ಮೆಲ್ಲನೆ ಮಾತನಾಡುತ್ತಿದ್ದುದು, ಬಾಲ್ಕನಿಗೆ ಹೋಗಿ ಗಂಟೆಗಟ್ಟಲೆ ಯಾರೊಂದಿಗೋ ಮಾತನಾಡುತ್ತಿದ್ದುದು, ಪದೇ ಪದೇ ಆಸ್ಪತ್ರೆಯ ಮೇಲ್ಗಳನ್ನು ನೋಡುತ್ತಿದ್ದುದು. ನಾನು ಯಾವುದನ್ನು ದ್ರೋಹ ಎಂದು ಭಾವಿಸುತ್ತಿದ್ದೆನೋ ಆ ಮನುಷ್ಯ ಮೌನವಾಗಿ ನನ್ನ ಜೀವನವನ್ನು ಸುಲಭಗೊಳಿಸಲು ಪ್ರಯತ್ನಿಸುತ್ತಿದ್ದನು. ನಂತರ ನಾನು ಅಳುತ್ತಾ ಹೇಳಿದೆ, ಮತ್ತು ನಾನು ನಿಮ್ಮ ಬಗ್ಗೆ ಎಷ್ಟು ತಪ್ಪು ತಿಳಿದುಕೊಂಡಿದ್ದೆ. ವೇದಾಂತ್ ತಕ್ಷಣವೇ ನನ್ನ ಹತ್ತಿರ ಬಂದು ಕುಳಿತನು. ದಿವ್ಯಾ, ಅವನು ನನ್ನ ಮುಖವನ್ನು ಮೇಲೆತ್ತಿದನು. ಗಂಡ ಮತ್ತು ಹೆಂಡತಿಯ ನಡುವೆ ತಪ್ಪು ತಿಳುವಳಿಕೆಗಳು ಉಂಟಾಗುವುದು ತಪ್ಪಲ್ಲ. ನಂತರ ಅವನು ಸಣ್ಣ ನಗೆಯೊಂದಿಗೆ ಹೇಳಿದನು, ಜನರು ಪ್ರಶ್ನಿಸುವುದನ್ನು ನಿಲ್ಲಿಸಿದಾಗ ಮಾತ್ರ ತಪ್ಪು ಸಂಭವಿಸುತ್ತದೆ. ನಾನು ಅಳುತ್ತಲೇ ನಕ್ಕುಬಿಟ್ಟೆ. ಹಾಗಾದರೆ ನಿಜವಾಗಿಯೂ ನನಗೆ ಚಿಕಿತ್ಸೆ ಸಾಧ್ಯವೇ? ವೇದಾಂತ್ ಕಣ್ಣುಗಳಲ್ಲಿ ಒಂದು ಹೊಳಪು ಮೂಡಿತು. ಸಂಪೂರ್ಣವಾಗಿ ಗುಣಪಡಿಸುವ ಭರವಸೆಯನ್ನಂತೂ ನಾನು ನೀಡುವುದಿಲ್ಲ, ಅವನು ಮೆಲ್ಲನೆ ಹೇಳಿದನು. ಆದರೆ ನೀನು ಜೀವನವಿಡೀ ನೋವಿನೊಂದಿಗೆ ನಡೆಯಬಾರದು ಎಂದು ನಾನು ಖಂಡಿತ ಬಯಸುತ್ತೇನೆ. ಆ ಕ್ಷಣದಲ್ಲಿ ನಾನು ಅವನನ್ನು ಕೇವಲ ನೋಡುತ್ತಾ ಉಳಿದುಬಿಟ್ಟೆ. ಏಕೆಂದರೆ ಯಾವ ಹುಡುಗಿಗೆ ಯಾವಾಗಲೂ ಅವಳು ಯಾರದ್ದೋ ಜೀವನಕ್ಕೆ ಹೊರೆಯಾಗುತ್ತಾಳೆ ಎಂದು ಕೇಳಿಸಲಾಗುತ್ತಿತ್ತೋ, ಇಂದು ಅದೇ ಹುಡುಗಿ ಯಾರದ್ದೋ ಅತಿದೊಡ್ಡ ಕಾಳಜಿಯಾಗಿದ್ದಳು. ನಾನು ಮೆಲ್ಲನೆ ಅವನ ಕೈ ಹಿಡಿದುಕೊಂಡೆ. ಮತ್ತು ಈಗ ನನಗಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನಂಬಿಕೆಯಿದೆ ವೇದಾಂತ್. ಮತ್ತು ಈ ಬಾರಿ ವೇದಾಂತ್ ಕಣ್ಣುಗಳಲ್ಲೂ ಲಘುತೇವ ಇಳಿದಿತ್ತು. ವೇದಾಂತ್ ನನಗಾಗಿ ಮಾತನಾಡಿದ್ದ ವೈದ್ಯರು ಆ ನಗರದ ಅತ್ಯಂತ ಪ್ರಸಿದ್ಧ ವೈದ್ಯರಾಗಿದ್ದರು. ಮೊದಲ ಬಾರಿಗೆ ನಾನು ಆಸ್ಪತ್ರೆಗೆ ಹೋದಾಗ ನನ್ನ ಹೃದಯದಲ್ಲಿ ಭರವಸೆಗಿಂತ ಹೆಚ್ಚಾಗಿ ಭಯವಿತ್ತು. ಏಕೆಂದರೆ ಬಾಲ್ಯದಿಂದಲೂ ನಾನು ಒಂದೇ ಮಾತನ್ನು ಕೇಳಿದ್ದೆ, ಇನ್ನು ಇದು ಎಂದಿಗೂ ಸರಿಯಾಗಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಚಿಕಿತ್ಸೆ ಎಂಬ ಪದವು ನನಗೆ ಕನಸಿನಂತೆ ಅನಿಸುತ್ತಿತ್ತು. ವೈದ್ಯರು ನನ್ನ ಎಲ್ಲಾ ರಿಪೋರ್ಟ್ಗಳನ್ನು, ನಡೆಯುವ ವಿಧಾನವನ್ನು ಮತ್ತು ಹಳೆಯ ಎಕ್ಸ್ರೇಗಳನ್ನು ನೋಡಿದರು. ನಂತರ ಅವರು ಸಾಕಷ್ಟು ಸಮಯದ ನಂತರ ಹೇಳಿದರು, ಸಮಸ್ಯೆ ಹಳೆಯದಾಗಿರುವುದು ನಿಜ, ಆದರೆ ಇದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಇಲ್ಲ ಎಂದಲ್ಲ. ನನ್ನ ಉಸಿರು ಅಲ್ಲೇ ಸಿಕ್ಕಿಹಾಕಿಕೊಂಡಂತಾಯಿತು. ನಾನು ತಕ್ಷಣ ವೇದಾಂತ್ ಕಡೆ ನೋಡಿದೆ. ಅವನ ಕಣ್ಣುಗಳಲ್ಲಿ ಅದೇ ಭರವಸೆ ಕಾಣಿಸುತ್ತಿತ್ತು. ಅದನ್ನು ಬಹುಶಃ ಅವನು ಇಷ್ಟು ದಿನಗಳಿಂದ ಮರೆಮಾಚಿ ಕುಳಿತಿದ್ದನು. ವೈದ್ಯರು ವಿವರಿಸಿದರೂ ಚಿಕಿತ್ಸೆ ದೀರ್ಘವಾಗಿರುತ್ತದೆ. ಶಸ್ತ್ರಚಿಕಿತ್ಸೆ, ಸರ್ಜರಿ ಕೂಡ ಮಾಡಬೇಕಾಗುತ್ತದೆ. ನಂತರ ತಿಂಗಳುಗಟ್ಟಲೆ ಥೆರಪಿ ಇರುತ್ತದೆ. ಆದರೆ ಎಲ್ಲವೂ ಸರಿಯಾಗಿ ನಡೆದರೆ ನೀವು ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿ ನಡೆಯಬಹುದು. ಆ ರಾತ್ರಿ ನನಗೆ ತುಂಬಾ ಸಮಯದವರೆಗೆ ನಿದ್ರೆ ಬರಲಿಲ್ಲ. ನನ್ನ ಜೀವನ ನಿಜವಾಗಿಯೂ ಬದಲಾಗಬಹುದೇ ಎಂದು ನಾನು ಪದೇ ಪದೇ ಯೋಚಿಸುತ್ತಿದ್ದೆ. ಮತ್ತು ಪ್ರತಿ ಬಾರಿಯೂ ನನ್ನ ಮನಸ್ಸಿನಲ್ಲಿ ಅದೇ ಮುಖ ಬರುತ್ತಿತ್ತು, ವೇದಾಂತ್ ಮುಖ. ಏಕೆಂದರೆ ಅವನು ಸೋಲೊಪ್ಪಿಕೊಂಡಿದ್ದರೆ ಬಹುಶಃ ನಾನು ಎಂದಿಗೂ ಭರವಸೆ ಇಡುವುದನ್ನು ಕಲಿಯುತ್ತಲೇ ಇರಲಿಲ್ಲ. ಅದರ ನಂತರ ನನ್ನ ಚಿಕಿತ್ಸೆ ಪ್ರಾರಂಭವಾಯಿತು. ಶಸ್ತ್ರಚಿಕಿತ್ಸೆಯ ದಿನ ನನಗೆ ಅತ್ಯಂತ ಕಷ್ಟಕರವಾಗಿತ್ತು. ನಾನು ಒಳಗಿನಿಂದ ನಡುಗುತ್ತಿದ್ದೆ ಮತ್ತು ಹೆದರುತ್ತಿದ್ದೆ. ಆಪರೇಷನ್ ಥಿಯೇಟರ್ಗೆ ಕರೆದೊಯ್ಯುವಾಗ ವೇದಾಂತ್ ನನ್ನ ಕೈ ಹಿಡಿದು ಇಷ್ಟೇ ಹೇಳಿದನು, ಇಲ್ಲಿಯವರೆಗೆ ನೀನು ಒಬ್ಬಂಟಿಯಾಗಿ ನೋವನ್ನು ಅನುಭವಿಸಿದ್ದೀಯಾ. ಈಗ ಮುಂದಿನ ಪ್ರತಿ ನೋವನ್ನು ನಾವಿಬ್ಬರೂ ಅರ್ಧದಷ್ಟೇ ಹಂಚಿಕೊಳ್ಳುತ್ತೇವೆ. ನನ್ನ ಕಣ್ಣುಗಳು ತುಂಬಿ ಬಂದವು. ಆಪರೇಷನ್ ಹಲವು ಗಂಟೆಗಳ ಕಾಲ ನಡೆಯಿತು ಮತ್ತು ವೈದ್ಯರು ಹೊರಗೆ ಬಂದಾಗ ಅವರ ಮುಖದ ಮೇಲಿನ ನಗೆಯನ್ನು ನೋಡಿಯೇ ವೇದಾಂತ್ಗೆ ಎಲ್ಲವೂ ಸರಿಯಾಗಿದೆ ಎಂದು ಅರ್ಥವಾಯಿತು. ಅದರ ನಂತರ ತಿಂಗಳುಗಟ್ಟಲೆ ಥೆರಪಿ ನಡೆಯಿತು. ಆರಂಭದಲ್ಲಿ ನೋವು ತುಂಬಾ ತೀವ್ರವಾಗಿರುತ್ತಿತ್ತು. ಹಲವು ಬಾರಿ ನಾನು ಅತ್ತುಬಿಡುತ್ತಿದ್ದೆ ಮತ್ತು ಸೋಲೊಪ್ಪಿಕೊಳ್ಳುತ್ತಿದ್ದೆ. ಆದರೆ ವೇದಾಂತ್ ಪ್ರತಿ ಬಾರಿಯೂ ನನ್ನನ್ನು ಸಂಭಾಳಿಸುತ್ತಿದ್ದನು. ಇನ್ನೊಂದು ಸ್ವಲ್ಪ ಅಷ್ಟೇ, ನೀನು ಮಾಡಬಲ್ಲೆ. ನಾನು ನಿನ್ನ ಜೊತೆಗಿದ್ದೇನಲ್ಲ ದಿವ್ಯಾ, ನೀನು ಗಾಬರಿಯಾಗುವ ಅಗತ್ಯವಿಲ್ಲ. ನಿಧಾನವಾಗಿ ನಾನು ಬದಲಾಗತೊಡಗಿದೆ. ಮೊದಲು ಪ್ರತಿ ಹೆಜ್ಜೆಯಲ್ಲೂ ತಡಕಾಡುತ್ತಿದ್ದ ಹುಡುಗಿ ಈಗ ಯಾವುದೇ ಆಧಾರವಿಲ್ಲದೆ ಕೆಲವು ಸಮಯ ನಡೆಯಲಾರಂಭಿಸಿದೆ. ಮತ್ತು ಯಾವ ದಿನ ವೈದ್ಯರು ಮುಗುಳ್ನಗುತ್ತಾ, ನೀವು ಯಾವುದೇ ತೊಂದರೆಯಿಲ್ಲದೆ ನಡೆಯಬಹುದು ಎಂದು ಹೇಳಿದರೋ ಆ ದಿನ ನನಗೆ ನನ್ನನ್ನು ತಡೆಯಲು ಸಾಧ್ಯವಾಗಲೇ ಇಲ್ಲ. ನಾನು ಅಳುತ್ತಾ ನೇರವಾಗಿ ವೇದಾಂತ್ನನ್ನು ಅಪ್ಪಿಕೊಂಡೆ. ಏಕೆಂದರೆ ಆ ಮನುಷ್ಯ ಕೇವಲ ನನ್ನ ಚಿಕಿತ್ಸೆಯನ್ನು ಮಾತ್ರ ಮಾಡಿಸಿರಲಿಲ್ಲ, ಅವನು ವರ್ಷಗಳಿಂದ ಒಡೆದು ಹೋಗಿದ್ದ ನನ್ನ ಆತ್ಮವಿಶ್ವಾಸವನ್ನು, ಕಾನ್ಫಿಡೆನ್ಸ್ ಕೂಡ ಮರಳಿ ತಂದುಕೊಟ್ಟಿದ್ದನು. ಮತ್ತೊಂದೆಡೆ ಸಮಯದೊಂದಿಗೆ ಮಾಮಿಯ ಜೀವನ ಅವರು ಬಯಸಿದಂತೆ ಇರಲಿಲ್ಲ. ಮೈರಾಳಿಗಾಗಿ ಸಂಬಂಧಗಳು ಬರುತ್ತಿದ್ದವು, ಆದರೆ ಪ್ರತಿ ಬಾರಿಯೂ ಯಾವುದೋ ಒಂದು ಕಾರಣದಿಂದ ಮಾತುಕತೆ ಮುರಿದು ಹೋಗುತ್ತಿತ್ತು. ಕೆಲವೊಮ್ಮೆ ಹುಡುಗನ ಕಡೆಯವರಿಗೆ ಅವರ ನಡವಳಿಕೆ ಇಷ್ಟವಾಗುತ್ತಿರಲಿಲ್ಲ, ಇನ್ನು ಕೆಲವೊಮ್ಮೆ ವರದಕ್ಷಿಣೆಯ ವಿಷಯಗಳು ಮುಂಚೂಣಿಗೆ ಬರುತ್ತಿದ್ದವು. ಇಲ್ಲದಿದ್ದರೆ ಕೊನೆಯ ಕ್ಷಣದಲ್ಲಿ ಸಂಬಂಧವೇ ಬೇಡವೆಂದು ನಿರಾಕರಣೆಯಾಗುತ್ತಿತ್ತು.
ನಿಧಾನವಾಗಿ ಇಡೀ ನೆಂಟರಿಷ್ಟರಲ್ಲಿ ಮಾಮಿಯ ಉಪಾಯಗಳು ಮತ್ತು ಕುತಂತ್ರಗಳ ಬಗ್ಗೆ ಮಾತುಗಳು ಹರಡತೊಡಗಿದವು. ಪ್ರತಿಯೊಬ್ಬರೂ ಈಗ ಅವರಿಂದ ಸ್ವಲ್ಪ ದೂರವಿರಲು ಪ್ರಾರಂಭಿಸಿದರು ಮತ್ತು ಎಲ್ಲಕ್ಕಿಂತ ದೊಡ್ಡ ಆಘಾತ ಅವರಿಗೆ ಆಗ ಉಂಟಾಯಿತು. ಯಾವಾಗ ಒಂದು ಮದುವೆಯ ಪ್ರಸ್ತಾಪವು ಕೇವಲ ಈ ಕಾರಣಕ್ಕಾಗಿ ಮುರಿದುಬಿದ್ದಿತೋ, ಹುಡುಗನ ಕಡೆಯವರು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದರು. ಯಾವ ಮಹಿಳೆ ತನ್ನ ಸ್ವಂತ ಸೋದರ ಸೊಸೆಯ ಜೀವನವನ್ನೇ ಬರ್ಬಾದ್ ಮಾಡಲು ಬಯಸಿದ್ದಳೋ, ಅವಳ ಮಗಳ ಬಂದು ನಮ್ಮ ಮನೆಯನ್ನು ಹೇಗೆ ತಾನೇ ಬೆಳಗುತ್ತಾಳೆ ಎಂದು. ಅಂದು ಮೊದಲ ಬಾರಿಗೆ ಅತ್ತೆ, ಮಾಮಿ ಇಡೀ ರಾತ್ರಿ ಅತ್ತರು. ಬಹುಶಃ ಆ ಭಗವಂತ ಇಂದು ಅವರಿಗೆ ಅದೇ ನೋವನ್ನು ಅನುಭವಿಸುವಂತೆ ಮಾಡುತ್ತಿದ್ದನು. ಅದನ್ನು ಅವರು ವರ್ಷಗಳ ಕಾಲ ನನಗೆ ಅನುಭವಿಸುವಂತೆ ಮಾಡಿದ್ದರು. ತಾಯ್ಮನೆಗೆ ಮರಳುವಿಕೆ ಮತ್ತು ಪಶ್ಚಾತ್ತಾಪದ ಕಣ್ಣೀರು. ಸುಮಾರು 1 ವರ್ಷದ ನಂತರ ನಾನು ಮೊದಲ ಬಾರಿಗೆ ನನ್ನ ತಾಯ್ಮನೆಗೆ ಮೈಕೆಗೆ ಹೋದೆ. ಬಾಗಿಲಿನ ಹತ್ತಿರ ತಲುಪುತ್ತಿದ್ದಂತೆ ನನ್ನ ಹೆಜ್ಜೆಗಳು ನನಗೆ ಒಂದು ವಿಚಿತ್ರವಾಗಿ ಭಾಸವಾಗುತ್ತಿದ್ದವು, ಏಕೆಂದರೆ ಈಗ ನಾನು ಮೊದಲಿನಂತೆ ಸಂಪೂರ್ಣವಾಗಿ ಕುಂಟುತ್ತಾ ನಡೆಯುತ್ತಿರಲಿಲ್ಲ. ಸಣ್ಣದೊಂದು ವ್ಯತ್ಯಾಸ ಖಂಡಿತ ಇತ್ತು, ಹೌದು, ಆದರೆ ಈಗ ನನ್ನ ಹೆಜ್ಜೆಗಳಲ್ಲಿ ಯಾವುದೇ ಭಯವಿರಲಿಲ್ಲ. ಬಾಗಿಲು ತೆರೆಯುತ್ತಿದ್ದಂತೆ ಎದುರಿಗೆ ಅತ್ತೆ ನಿಂತಿರುವುದು ಕಾಣಿಸಿತು. ಅವರು ನನ್ನನ್ನು ನೋಡುತ್ತಿದ್ದಂತೆ ಕೆಲವು ಸೆಕೆಂಡುಗಳ ಕಾಲ ಕೇವಲ ನನ್ನನ್ನೇ ದಿಟ್ಟಿಸಿ ನೋಡುತ್ತಾ ಉಳಿದುಬಿಟ್ಟರು. ಅವರ ಕಣ್ಣುಗಳಲ್ಲಿದ್ದ ಆಶ್ಚರ್ಯ ನನಗೆ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ದಿವ್ಯಾ, ನೀನು? ಆಗ ನಾನು ಸಣ್ಣದಾಗಿ ಮುಗುಳ್ನಕ್ಕಿದೆ. ಅದೇ ಸಮಯಕ್ಕೆ ಅಮ್ಮ ಕೂಡ ಹೊರಗೆ ಬಂದರು. ಅವರು ಕೂಡ ನನ್ನನ್ನು ನೋಡಿ ದಿಗ್ಭ್ರಮೆಗೊಂಡರು. ಬಹುಶಃ ತಾವು ಯಾವಾಗಲೂ ಯಾವ ಹುಡುಗಿಯನ್ನು ಅತ್ಯಂತ ದುರ್ಬಲಳು ಎಂದು ಭಾವಿಸಿದ್ದರೋ, ಇಂದು ಅದೇ ಹುಡುಗಿ ಇಷ್ಟೊಂದು ಬದಲಾಗಿ ತಮ್ಮ ಎದುರಿಗೆ ನಿಂತಿದ್ದಾಳೆ ಎಂಬುದನ್ನು ಅವರಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅಮ್ಮನಂತೂ ನನ್ನನ್ನು ನೋಡುತ್ತಲೇ ಅಳುತ್ತಾ ಬಂದು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಆದರೆ ಅತ್ತೆ, ಅವರು ಮೌನವಾಗಿ ನಿಂತಿದ್ದರು. ತುಂಬಾ ಸಮಯದವರೆಗೆ ಹಾಗೆಯೇ ನಿಂತುಬಿಟ್ಟಿದ್ದರು. ನಂತರ ಹಠಾತ್ತನೆ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬಂದಿತು. ಅವರು ನಡುಗುತ್ತಿರುವ ಧ್ವನಿಯಲ್ಲಿ ಹೇಳಿದರು, ದಿವ್ಯಾ, ನಾವು ನಿನ್ನ ಜೊತೆ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆವು. ನಾನು ಅತ್ಯಂತ ಶಾಂತವಾಗಿ ನಿಂತಿದ್ದೆ. ನಂತರ ಅವರು ಅಳುತ್ತಾ ಹೇಳಿದರು, ಗೊತ್ತಿಲ್ಲ, ನಿನಗಾಗಿ ನಾವು ಏನೇನನ್ನು ಯೋಚಿಸುತ್ತಿದ್ದೆವೋ. ನಿನ್ನನ್ನು ಕೇವಲ ಒಂದು ಹೊರೆ ಎಂದು ಭಾವಿಸಿದ್ದೆವು, ಆದರೆ ಆ ಭಗವಂತ ಪ್ರತಿ ಬಾರಿಯೂ ನಮಗೆ ಕನ್ನಡಿಯನ್ನೇ, ಐನಾವನ್ನೇ ತೋರಿಸುತ್ತಾ ಬಂದನು. ನನ್ನ ಕಣ್ಣುಗಳು ಕೂಡ ತಾನಾಗಿಯೇ ಕೆಳಗೆ ಸರಿದವು. ಅತ್ತೆ ಮೊದಲ ಬಾರಿಗೆ ನನ್ನ ಎದುರು ಕೈಮುಗಿದು ನಿಂತುಕೊಂಡರು. ಸಾಧ್ಯವಾದರೆ ನಮ್ಮನ್ನು ಕ್ಷಮಿಸಿಬಿಡು ಮಗಳೇ. ನಾನು ಅವರ ಕಡೆಗೆ ನೋಡಿದೆ ಮತ್ತು ಏಕೋ ಗೊತ್ತಿಲ್ಲ, ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ಯಾವುದೇ ಕೋಪವಿರಲಿಲ್ಲ. ಏಕೆಂದರೆ ಜೀವನ ನನಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಿತ್ತು. ಕೆಲವು ಜನರಿಗೆ ಶಿಕ್ಷೆಯನ್ನು ಮನುಷ್ಯರು ನೀಡಬೇಕಾಗಿಲ್ಲ, ಅವರ ಸ್ವಂತ ಕರ್ಮಗಳೇ ನೀಡುತ್ತವೆ. ಬದಲಾದ ವಾತಾವರಣ ಮತ್ತು ಸತ್ಯದ ಒಪ್ಪಿಗೆ. ಅಂದು ಆ ಮನೆಯ ವಾತಾವರಣ ತುಂಬಾ ವಿಭಿನ್ನವಾಗಿತ್ತು. ಅದೇ ಗೋಡೆಗಳು, ಅದೇ ಅಂಗಳ, ಅದೇ ಜನರಿದ್ದರು. ಆದರೆ ಏಕೋ ಗೊತ್ತಿಲ್ಲ, ಎಲ್ಲವೂ ಸಂಪೂರ್ಣವಾಗಿ ಬದಲಾದಂತೆ ಭಾಸವಾಗುತ್ತಿತ್ತು. ಬಹುಶಃ ಅದಕ್ಕಾಗಿಯೇ ಇರಬೇಕು, ಏಕೆಂದರೆ ಈ ಬಾರಿ ನಾನು ಆ ಮನೆಗೆ ಒಬ್ಬ ಒಡೆದುಹೋದ ಹುಡುಗಿಯಾಗಿ ಬಂದಿರಲಿಲ್ಲ, ಬದಲಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಗುರುತಿಸಿಕೊಂಡಿರುವ, ತನ್ನ ಅಸ್ತಿತ್ವ ಕಂಡುಕೊಂಡಿರುವ ಹುಡುಗಿಯಾಗಿ ತಲುಪಿದ್ದೆ. ಅತ್ತೆ ಪದೇ ಪದೇ ನನ್ನನ್ನೇ ನೋಡುತ್ತಿದ್ದರು. ಅವರ ಕಣ್ಣುಗಳಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತಿತ್ತು. ಅತ್ತೆ ಹೇಳಿದರು, ನಿನಗೆ ಗೊತ್ತಿದೆಯೇ ದಿವ್ಯಾ, ನೀನು ಚಿಕ್ಕವಳಿದ್ದಾಗ ನನಗೆ ಯಾವಾಗಲೂ ಒಂದು ಭಯ ಕಾಡುತ್ತಿತ್ತು. ನಾನು ಅವರ ಕಡೆಗೆ ನೋಡಿದೆ. ಅವರು ಸಣ್ಣದಾಗಿ ಅಳಲು ಪ್ರಾರಂಭಿಸಿದರು. ಭಯ ಏನೆಂದರೆ, ಎಲ್ಲೋ ಜನರು ನನ್ನ ಮಗಳಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸಲು ಶುರುಮಾಡಿಬಿಡುತ್ತಾರೋ ಎಂದು. ಏಕೆಂದರೆ ನಿನ್ನೊಳಗೆ ಅಂತಹ ಒಂದು ಒಳ್ಳೆಯತನವಿತ್ತು, ಅದು ನಮ್ಮಲ್ಲಿ ಎಂದಿಗೂ ಇರಲೇ ಇಲ್ಲ. ಮಾಯರಾ ಕೂಡ ಸುಮ್ಮನೆ ನಿಂತು ಇದೆಲ್ಲವನ್ನೂ ಕೇಳುತ್ತಿದ್ದಳು. ಅವಳು ಮೆಲ್ಲಗೆ ನನ್ನ ಬಳಿ ಬಂದು ಹೇಳಿದಳು, ಮಮ್ಮಿ ನಿಮ್ಮ ಜೊತೆ ತಪ್ಪು ಮಾಡುತ್ತಿದ್ದಾಗ ನಾನು ಎಂದಿಗೂ ಅವರನ್ನು ತಡೆಯಲಿಲ್ಲ. ಬಹುಶಃ ನಾನು ಕೂಡ ಅಷ್ಟೇ ತಪ್ಪಿತಸ್ಥಳಾಗಿದ್ದೆ. ನಾನು ಕೆಲವು ಕ್ಷಣಗಳ ಕಾಲ ಅವಳನ್ನು ನೋಡುತ್ತಾ ಉಳಿದೆ. ನಂತರ ಅತ್ಯಂತ ಶಾಂತವಾದ ಧ್ವನಿಯಲ್ಲಿ ಹೇಳಿದೆ, ತಪ್ಪು ಪ್ರತಿಯೊಬ್ಬ ಮನುಷ್ಯನಿಂದಲೂ ಆಗುತ್ತದೆ, ಆದರೆ ಪ್ರತಿಯೊಬ್ಬರೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅತ್ತೆಯ ಕಣ್ಣುಗಳಿಂದ ಕಣ್ಣೀರು ಸರಸರನೆ ಹರಿಯಲಾರಂಭಿಸಿತು. ಅಂದು ಏಕೋ ಗೊತ್ತಿಲ್ಲ, ಇಷ್ಟು ವರ್ಷಗಳ ಕಾಲ ಕಾಡುತ್ತಿದ್ದ ಆ ಭಾರವೆಲ್ಲ ಸಂಪೂರ್ಣವಾಗಿ ಹಗುರವಾಗಿಬಿಟ್ಟಿತು. ಕಥೆಯ ಅತ್ಯಂತ ಸುಂದರ ಮುಕ್ತಾಯ. ಸಂಜೆ ನಾನು ವಾಪಸ್ ಹೊರಡಲು ಸಿದ್ಧವಾದಾಗ ಅಮ್ಮ ನನ್ನ ಮುಖವನ್ನು ತಮ್ಮ 2 ಕೈಗಳಿಂದ ಹಿಡಿದುಕೊಂಡರು. ಅವರ ಕಣ್ಣುಗಳಲ್ಲಿ ಒಂದು ವಿಶಿಷ್ಟ ಹೆಮ್ಮೆಯ ಭಾವನೆ, ಗರ್ವ ಇತ್ತು. ಇಂದು ನಿನ್ನ ತಂದೆ ಬದುಕಿದ್ದರೆ ಅವರು ತುಂಬಾ ಸಂತೋಷಪಡುತ್ತಿದ್ದರು ಮಗಳೇ. ನನ್ನ ಕಣ್ಣುಗಳು ತುಂಬಿ ಬಂದವು.
ನಾನು ಆಕಾಶದ ಕಡೆಗೆ ನೋಡಿದೆ. ಹೃದಯದಲ್ಲಿ ಮೊದಲ ಬಾರಿಗೆ ಯಾವುದೇ ದೂರು ಅಥವಾ ಅಸಮಾಧಾನವಿರಲಿಲ್ಲ, ಏಕೆಂದರೆ ಜೀವನ ನನ್ನಿಂದ ಎಷ್ಟೋ ವಿಷಯಗಳನ್ನು ಕಸಿದುಕೊಂಡಿದ್ದು ನಿಜ ಇರಬಹುದು, ಆದರೆ ಕೊನೆಯಲ್ಲಿ ನನಗೆ ಅಂತಹ ಜನರನ್ನು ನೀಡಿತು, ಯಾರು ನನ್ನನ್ನು ನನ್ನ ಎಲ್ಲಾ ಕೊರತೆಗಳ ಜೊತೆಯೂ ಒಪ್ಪಿಕೊಂಡಿದ್ದರು. ನಾನು ಕಾರಿನಲ್ಲಿ ಬಂದು ಕುಳಿತಾಗ ವೇದಾಂತ್ ಮುಗುಳ್ನಗುತ್ತಾ ಕೇಳಿದನು, ಈಗ ಹೇಗೆ ಅನಿಸುತ್ತಿದೆ ನನ್ನ ದಿವ್ಯಾಗೆ? ನಾನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಸಣ್ಣ ಮುಗುಳ್ನಗುವಿನೊಂದಿಗೆ ಹೇಳಿದೆ, ಮೊದಲು ನನಗೆ ಅನಿಸುತ್ತಿತ್ತು ನನ್ನ ಹಣೆಬರಹವನ್ನು ಯಾರೋ ಕೋಪದಲ್ಲಿ ಬರೆದಿದ್ದಾರೆ ಎಂದು. ವೇದಾಂತ್ ನನ್ನ ಕಡೆಗೆ ತಿರುಗಿ ನನ್ನ ಮಾತನ್ನು ಅತ್ಯಂತ ಕಾಳಜಿಯಿಂದ ಕೇಳಲು ಪ್ರಾರಂಭಿಸಿದನು. ನಾನು ಅವನ ಕಡೆಗೆ ನೋಡಿ ಹೇಳಿದೆ, ಆದರೆ ಬಹುಶಃ ಆ ಭಗವಂತ ಕೇವಲ ನನ್ನ ಕಥೆಯ ಸುಂದರವಾದ ಭಾಗವನ್ನು ಬರೆಯಲು ಸ್ವಲ್ಪ ತಡ ಮಾಡಿದ್ದನಷ್ಟೇ. ವೇದಾಂತ್ ಮನಸಾರೆ ಮುಗುಳ್ನಕ್ಕನು. ಅವನು ಮೆಲ್ಲಗೆ ನನ್ನ ಕೈಯನ್ನು ತನ್ನ ಕೈಗಳಿಗೆ ತೆಗೆದುಕೊಂಡನು ಮತ್ತು ಈ ಬಾರಿ ನಾನು ನನ್ನ ಕೈಯನ್ನು ಬಿಡಿಸಿಕೊಳ್ಳಲಿಲ್ಲ, ಏಕೆಂದರೆ ಈಗ ನನಗೆ ಯಾವುದೇ ಭಯವಿರಲಿಲ್ಲ. ಯಾರೋ ಒಬ್ಬರು ನನ್ನ ಕೊರತೆಗಳ ಕಾರಣಕ್ಕಾಗಿ ನನ್ನನ್ನು ಕೈಬಿಟ್ಟು ಹೋಗುತ್ತಾರೆ ಎಂಬ ಭಯ ನನಗಿರಲಿಲ್ಲ. ಈಗ ನನಗೆ ಸಂಪೂರ್ಣ ನಂಬಿಕೆ ಬಂದಿತ್ತು, ಏನೆಂದರೆ ಸತ್ಯವಾದ ಪ್ರೀತಿ ಮನುಷ್ಯನ ನಡಿಗೆಯನ್ನು, ಚಾಲನ್ನು ನೋಡುವುದಿಲ್ಲ, ಬದಲಿಗೆ ಅವನ ಹೃದಯವನ್ನು ನೋಡುತ್ತದೆ ಎಂದು. ಮತ್ತು ಬಹುಶಃ ಇದೇ ನನ್ನ ಕಥೆಯ ಎಲ್ಲಕ್ಕಿಂತ ಅತ್ಯಂತ ಸುಂದರವಾದ ವಿಷಯವಾಗಿತ್ತು. ಸ್ನೇಹಿತರೆ, ನಮ್ಮ ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೌದು, ನೋಟಿಫಿಕೇಶನ್ ಬೆಲ್ ಅನ್ನು ಖಂಡಿತವಾಗಿಯೂ ಒತ್ತಿ. ಇದರಿಂದ ಮುಂದಿನ ಹೊಸ ಅಪ್ಡೇಟ್ ಎಲ್ಲಕ್ಕಿಂತ ಮುಂಚಿತವಾಗಿ ನಿಮಗೆ ಸಿಗುತ್ತದೆ.